ಕೃಷಿ ಚಲನಚಿತ್ರದ ಪ್ರಾಯೋಜಕರು ರತ್ನಗಿರಿ ಇಂಪೆಕ್ಸ್ ಪ್ರೈವೇಟ್ ಲಿಮಿಟೆಡ್, ಓಲಿಯೋಮ್ಯಾಕ್ ಮತ್ತು ಅಗ್ರಿಮೇಟ್ ಕೃಷಿ ಉಪಕರಣಗಳ ವಿತರಕರು. ಪಶುಪಾಲನೆ ನಮ್ಮ ಗ್ರಾಮೀಣ ಬದುಕಿನ ಅವಿಭಾಜ್ಯ ಅಂಗ. ಹೈನು, ಗೊಬ್ಬರ, ಉಳುಮೆ, ಸಾಗಾಟಗಳಿಗೆ ದನಕರುಗಳು ಅನಿವಾರ್ಯ. ಅಂತೆಯೇ ಮಾಂಸ, ಮೊಟ್ಟೆಗಳಿಗಾಗಿ ಹಂದಿ, ಆಡು, ಕುರಿ, ಕೋಳಿಗಳನ್ನು ಸಾಕಲಾಗುತ್ತದೆ. ಕೃಷಿಯೊಂದಿಗೆ ಉಪಕಸುಬಾಗಿದ್ದ ಪಶುಪಾಲನೆ ಇತ್ತೀಚಿನ ವರ್ಷಗಳಲ್ಲಿ ವಾಣಿಜ್ಯಕ ಆಯಾಮ ಪಡೆದುಕೊಂಡು ಪ್ರಧಾನ ವೃತ್ತಿಯಾಗುತ್ತಿದೆ. ಗ್ರಾಮೀಣ ಭಾರತದ ಆದಾಯದ ಪ್ರಮುಖ ಮೂಲವಾಗುತ್ತಿದೆ. ಹಾಗಾಗಿ ಇತ್ತೀಚೆಗೆ ತಳಿ, ಸಾಕಣೆ, ಆಹಾರ, ನಿರ್ವಹಣೆ ಮುಂತಾದ ವಿಷಯಗಳಲ್ಲಿ ವೃತ್ತಿಪರತೆ ಕಂಡುಬರುತ್ತಿದೆ. ಅಸಮರ್ಪಕ ಮಳೆ, ಕೂಲಿಗಳ ಕೊರತೆ, ಬೆಲೆ ಏರಿಳಿತ ಮುಂತಾದ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವ ಕೃಷಿಕರು ಆಡು, ಕುರಿ, ಕೋಳಿ ಸಾಕಣೆಗೆ ಮುಂದಾಗುತ್ತಿದ್ದಾರೆ. ಹೈನುಗಾರಿಕೆಯ ಜಂಜಾಟಗಳಿಂದ ಬೇಸತ್ತವರು ಕೂಡ ಆಡು, ಕುರಿಗಳತ್ತ ಹೊರಟಿದ್ದಾರೆ. ಆಡು, ಕುರಿ ಸಾಕಣೆ ಮಾನವನ ಇತಿಹಾಸದಷ್ಟೇ ಪುರಾತನವಾದುದು. ಆದಿಮಾನವ ದನ ಕರುಗಳಿಗಿಂತ ಮೊದಲೇ ಆಡು ಸಾಕಣೆ ಆರಂಭಿಸಿದ. ಹೈನು ರಾಸುಗಳಿಗೆ ಹೋಲಿಸಿದಲ್ಲಿ ಈ ಪುಟ್ಟ ಜೀವಿಗಳಿಗೆ ಸ್ಥಳಾವಕಾಶ, ಆಹಾರ, ನೀರು ಕಡಿಮೆ ಸಾಕು. ನಿರ್ವಹಣೆ ಸುಲಭ. ಬರಗಾಲದಿಂದ ಬೆಳೆಗಳೆಲ್ಲ ವಿಫಲವಾದರೂ ಆಡು, ಕುರಿಗಳು ಬದುಕುಳಿಯುತ್ತವೆ. ಇವು ಸಿಕ್ಕಿದ್ದೆಲ್ಲವನ್ನೂ ತಿಂದು ಜೀರ್ಣ ಮಾಡಿಕೊಳ್ಳಬಲ್ಲವು. 1 ವಾರ ಉಪವಾಸ ಮತ್ತು 3 ದಿನ ನೀರಿಲ್ಲದೆ ಬದುಕಬಲ್ಲವು. ಆಡು, ಕುರಿಗಳು ಹೆಚ್ಚಿನೆಲ್ಲ ಹವಾಮಾನಗಳಿಗೆ ಹೊಂದಿಕೊಂಡಿವೆ. ಇತ್ತೀಚಿನ ವರ್ಷಗಳ ಉಷ್ಣತೆ ಏರುಪೇರಿನಲ್ಲಿ ಹಸು, ಎಮ್ಮೆಗಳು ತೊಂದರೆಗೆ ಸಿಲುಕಿವೆ. ಆದರೆ ಆಡು, ಕುರಿಗಳು ಅಧಿಕ ಉಷ್ಣತೆ ಸಹಿಸಿ ಸಮೃದ್ಧವಾಗಿ ಬೆಳೆಯುತ್ತವೆ. ಭೂರಹಿತ ಗ್ರಾಮೀಣ ಜನತೆಗೆ ಇದೊಂದು ಲಾಭದಾಯಕ ಉದ್ಯೋಗ. ಬೇಕೆಂದಾಗ ಮಾರಾಟ ಮಾಡಿ ಹಣ ಪಡೆಯಬಹುದಾದ್ದರಿಂದ ಆಡು, ಕುರಿಗಳಿಗೆ ಬಡವರ ಎಟಿಎಂ ಎನ್ನಲಾಗುತ್ತದೆ. ನಮ್ಮ ಸಮಾಜದಲ್ಲಿ ದನದ ಮಾಂಸ ಹಿಂದೂಗಳಿಗೆ ಮತ್ತು ಹಂದಿ ಮಾಂಸ ಮುಸ್ಲಿಮರಿಗೆ ನಿಷಿದ್ಧ. ಆದರೆ ಕುರಿ ಮತ್ತು ಆಡಿನ ಮಾಂಸ ಎಲ್ಲರಿಗೂ ಅಚ್ಚುಮೆಚ್ಚು. ಹಾಗಾಗಿ ಮಾರುಕಟ್ಟೆಯ ವಿಸ್ತಾರವೂ ಹೆಚ್ಚು. ಹಾಲು, ಮಾಂಸ, ಉಣ್ಣೆ, ಚರ್ಮ ಮತ್ತು ಪೌಷ್ಟಿಕ ಗೊಬ್ಬರಗಳು ಇವುಗಳ ಉತ್ಪನ್ನಗಳು. ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ಆಡು, ಕುರಿ ಸಾಕಣೆ ಕಂಡುಬರುತ್ತಿದ್ದು, ಕುರಿಗಳಲ್ಲಿ ಸುಮಾರು 40 ಮತ್ತು ಆಡಿನಲ್ಲಿ 20ರಷ್ಟು ನೋಂದಾಯಿತ ತಳಿಗಳಿವೆ. 2003ರ ಪಶುಗಣತಿಯ ಪ್ರಕಾರ ದೇಶದಲ್ಲಿ 6.5 ಕೋಟಿ ಕುರಿಗಳು ಮತ್ತು 12.5 ಕೋಟಿ ಆಡುಗಳಿವೆ. ಇನ್ನು ನಮ್ಮ ರಾಜ್ಯದಲ್ಲಿ 75 ಲಕ್ಷ ಕುರಿಗಳು ಮತ್ತು 45 ಲಕ್ಷ ಆಡುಗಳಿವೆ. ಕರ್ನಾಟಕದ ಹೆಚ್ಚಿನೆಲ್ಲ ಒಣ ಪ್ರದೇಶಗಳಲ್ಲಿ ಕುರಿ ಸಾಕಣೆ ಕಂಡುಬರುತ್ತದೆ. ಹೊಲದ ಫಲವತ್ತತೆ ಹೆಚ್ಚಿಸಲು ಕುರಿ ಮಂದೆ ನಿಲ್ಲಿಸುವುದು ಬಯಲು ನಾಡಿನಲ್ಲಿ ಸರ್ವೇ ಸಾಮಾನ್ಯ. ಉಪಬೆಳೆಗಳಿಲ್ಲದ ತೆಂಗು, ಅಡಿಕೆ ತೋಟಗಳ ರೈತರು ಕಳೆ ನಿಯಂತ್ರಣಕ್ಕೆಂದು ಕುರಿ ಸಾಕುವುದಿದೆ. ವಿಶಾಲ ಹೊಲದಲ್ಲಿ ಉಳುಮೆಗೆ ಮೊದಲು ಮತ್ತು ಬೆಳೆ ಕಟಾವಾದ ನಂತರ ಕುರಿ ಮೇಯಿಸಿದರೆ ಕಳೆ ನಿಯಂತ್ರಣದೊಂದಿಗೆ ಒಂದಿಷ್ಟು ಆದಾಯ ಸಾಧ್ಯ. ಕುರಿ ಉಣ್ಣೆಯಿಂದ ಕಂಬಳಿ ತಯಾರಿಕೆ ಶತಮಾನಗಳಿಂದ ನಡೆದು ಬಂದ ಉದ್ಯಮ. ಆದಾಗ್ಯೂ ನಮ್ಮ ದೇಶದ ಕುರಿ ತಳಿಗಳ ಉಣ್ಣೆಯ ಉತ್ಪಾದನೆ ಮತ್ತು ಗುಣಮಟ್ಟ ತೀರಾ ಕಡಿಮೆ. ಉಣ್ಣೆ ಕಟಾವಿನ ಖರ್ಚಿಗೆ ಅದರ ಮಾರಾಟದಿಂದ ಬರುವ ಆದಾಯ ಸರಿಯಾಗುತ್ತದೆ. ಹಾಗಾಗಿ ನಮ್ಮಲ್ಲಿ ಮಾಂಸ ಒಂದೇ ಕುರಿಯ ವಾಣಿಜ್ಯಿಕ ಉತ್ಪನ್ನ. ಸದ್ಯ ನಮ್ಮ ರಾಜ್ಯದಲ್ಲಿ ಜಾರಿಯಾಗುತ್ತಿರುವ ಗೋಹತ್ಯೆ ತಡೆ ಕಾನೂನಿನಿಂದಾಗಿ ಆಡು, ಕುರಿ ಮಾಂಸಕ್ಕೆ ಮತ್ತಷ್ಟು ಬೇಡಿಕೆ, ಬೆಲೆ ಬರುವ ನಿರೀಕ್ಷೆ ನಮ್ಮ ರೈತರದ್ದು. ಸಾವಯವ ಕೃಷಿ ಜನಪ್ರಿಯವಾಗುತ್ತಿದ್ದಂತೆ ಕುರಿ ಗೊಬ್ಬರಕ್ಕೆ ಇನ್ನಿಲ್ಲದ ಬೇಡಿಕೆ ಪ್ರಾಪ್ತವಾಗಿದೆ. ಹಾಗಾಗಿ ಇತ್ತೀಚೆಗೆ ವಾಣಿಜ್ಯಿಕ ಕುರಿ ಸಾಕಣೆಗೆ ಹೆಚ್ಚಿನ ಮಹತ್ವ ಒದಗಿ ಬಂದಿದೆ. ನಮ್ಮ ದೇಶದಲ್ಲಿ ಕುರಿಗಿಂತ ಆಡಿನ ಸಂಖ್ಯೆ ಹೆಚ್ಚು.
ಆದರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಕುರಿಗಳಿಗೆ ಪ್ರಥಮ ಪ್ರಾಶಸ್ತ್ಯ. ಹಾಗಾಗಿ ಕುರಿ ಮಾಂಸಕ್ಕೆ ಬೇಡಿಕೆ, ಬೆಲೆ ಹೆಚ್ಚು, ಮಾರಾಟ ಸುಲಭ. ಆಡಿನ ಮಾಂಸದಲ್ಲಿ ನಾರಿನ ಅಂಶ ಹೆಚ್ಚಿದ್ದು ಬಿರುಸಾಗಿರುತ್ತದೆ. ಕುರಿ ಮಾಂಸ ಮೃದುವಾಗಿರುತ್ತದೆ. ಆಡು ಕುರುಚಲು ಕಾಡಿನಲ್ಲಿ ಸೊಪ್ಪು ತಿನ್ನಲು ಇಷ್ಟಪಡುತ್ತದೆ. ಆದರೆ ಕುರಿ ನೆಲದ ಮೇಲಿರುವ ಹುಲ್ಲು ಕಳೆಗಳನ್ನು ಸ್ವಚ್ಛವಾಗಿ ಮೇಯುತ್ತದೆ. ಎತ್ತರದಲ್ಲಿರುವ ಮೇವನ್ನು ತಿನ್ನುವುದಿಲ್ಲ. ಆಡಿಗಿಂತ ಕುರಿಗೆ ಕಡಿಮೆ ಆಹಾರ ಸಾಕು. ಆಡು ಸ್ವಲ್ಪ ತಂಟೆ ಸ್ವಭಾವದ್ದು, ಕುರಿ ತುಂಬ ವಿಧೇಯ ಮತ್ತು ಹೆದರಿಕೆ ಸ್ವಭಾವದ್ದು, ಕಿರಿಕಿರಿ ಕಡಿಮೆ. ಆಡಿನ ಆರೋಗ್ಯದ ಕುರಿತು ಹೆಚ್ಚಿನ ನಿಗಾ ಅಗತ್ಯ. ಔಷಧ ಕುಡಿಸುವಾಗ ಚೆಲ್ಲಿ ವ್ಯರ್ಥ ಮಾಡುವುದು ಸಾಮಾನ್ಯ. ಹಾಗಾಗಿ ಔಷಧದ ಪ್ರಮಾಣವೂ ಜಾಸ್ತಿ ಬೇಕು. ಕೆಲ ಔಷಧಗಳಿಂದ ಆಡಿನಲ್ಲಿ ಅಡ್ಡ ಪರಿಣಾಮ ಆಗುವುದಿದೆ. ಆದರೆ ಕುರಿಗಳಲ್ಲಿ ಇಂಥ ಸಮಸ್ಯೆ ಕಡಿಮೆ. ಆಡಿನಲ್ಲಿ ಮರಿಗಳ ಪಾಲನೆ, ಆರೋಗ್ಯ ರಕ್ಷಣೆಯಲ್ಲಿ ವ್ಯತ್ಯಯವಾದರೆ ಸಾವಿನ ಪ್ರಮಾಣ ಅಧಿಕ. ಆದರೆ ಕುರಿ ಆರೈಕೆ ಸುಲಭ ಮತ್ತು ಮಿತವ್ಯಯಕಾರಿ. ಆಡಿನ ಮೈ ಮೇಲೆ ಉಣ್ಣೆ ಇಲ್ಲದ ಕಾರಣ ಹೇನು, ಚಿಗಟ, ಉಣ್ಣೆಗಳ ಕಾಟ ಹೆಚ್ಚು. ಕುರಿಗೆ ತುಪ್ಪಟವಿರುವುದರಿಂದ ಇವುಗಳ ಬಾಧೆ ಕಡಿಮೆ. ಕುರಿಗಳ ಸಮಸ್ಯೆಯೆಂದರೆ ಸಾಮಾನ್ಯವಾಗಿ ಒಮ್ಮೆಗೆ ಒಂದೇ ಮರಿ. ಹಾಗಾಗಿ ಆಡಿನಷ್ಟು ಶೀಘ್ರವಾಗಿ ಸಂಖ್ಯಾಭಿವೃದ್ಧಿ ಆಗಲಾರದು. ಕೂಡು ಮನೆ ಸಾಕಣೆ ಅಂದರೆ ಸ್ಟಾಲ್ ಫೆಡ್ ವಿಧಾನದಲ್ಲಿ ಆಡುಗಳನ್ನು ಅಧಿಕ ಮಳೆ ಪ್ರದೇಶದಲ್ಲೂ ಸಾಕಬಹುದು. ಆದರೆ ಕುರಿ ಹೆಚ್ಚಿನ ಆರ್ದ್ರ ಹವೆ ಇರುವ ಕಾಡು, ಮಲೆನಾಡು, ಕರಾವಳಿ ಪ್ರದೇಶಗಳಲ್ಲಿ ಬರಲಾರದು. ಆಡಿನಲ್ಲಿ ಹಾಲಿನ ಪ್ರಮಾಣ ಜಾಸ್ತಿ. ಕುರಿಯಲ್ಲಿ ಹಾಲಿನ ಕೊರತೆಯಿಂದ ಮರಿ ಸಾಯುವುದುಂಟು. ನಮ್ಮ ರಾಜ್ಯದಲ್ಲಿ ಸ್ಥಳೀಯವಾಗಿ ಕುರಿ ಮಾಂಸಕ್ಕೆ ಹೆಚ್ಚಿನ ಬೇಡಿಕೆ, ಬೆಲೆ ಇರುವುದರಿಂದ ಆಡಿಗಿಂತ ಕುರಿ ಸಾಕಣೆ ಹೆಚ್ಚು ಪ್ರಚಲಿತ. ಇಂದಿನವರೆಗೂ ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕ ವಿಧಾನದ ಕುರಿ ಸಾಕಣೆಯೇ ಹೆಚ್ಚಾಗಿ ಕಂಡುಬರುತ್ತದೆ. ಸ್ವಂತ ಜಮೀನಿಲ್ಲದವರೂ ಕೂಡ ಗೋಮಾಳ, ಕೆರೆ ಕುಂಟೆಗಳ ಬಯಲುಗಳಲ್ಲಿ ಕುರಿ ಮೇಯಿಸುತ್ತಾರೆ. ಊರಿಂದೂರಿಗೆ ಸಾಗುವ ಕುರಿ ಮಂದೆಗಳು ಸಾಮಾನ್ಯ. ಆದರೆ ದಿನ ಕಳೆದಂತೆ ಮೇಯಲು ಸ್ಥಳಾವಕಾಶ ಕಡಿಮೆಯಾಗುತ್ತಿದೆ. ಕುರಿ ಕಾಯಲು ಕೂಲಿಗಳು ಸಿಗುತ್ತಿಲ್ಲ. ಗೋಮಾಳಗಳಂತೂ ಅತಿಕ್ರಮಣವಾಗಿ ಕಣ್ಮರೆಯಾಗಿವೆ. ಮಳೆ ಬಂದಾಗ ಕುರಿಗಳಿಗೆ ಹೊಟ್ಟೆ ತುಂಬಿದರೂ ವರ್ಷದ ಹೆಚ್ಚಿನ ಅವಧಿಯಲ್ಲಿ ಅರೆ ಹೊಟ್ಟೆಯೇ ಗತಿ. ಮೇವಿಗಾಗಿ ದಿನವಿಡೀ ಅಲೆದಾಡಿ ಅಧಿಕ ಶಕ್ತಿ ವ್ಯಯವಾಗುತ್ತದೆ. ಇದರಿಂದ ಬೆಳವಣಿಗೆ ನಿಧಾನ. ಇವು ತಿಂಗಳಿಗೆ ಹೆಚ್ಚೆಂದರೆ 1.5ರಿಂದ 2 ಕಿಲೋಗ್ರಾಂ ತೂಕ ಪಡೆಯಬಹುದು. ಬಹುತೇಕ ರೈತರು ಕುರಿ ಮನೆಯಲ್ಲಿ ಮೇವು, ಕೈತಿಂಡಿ ಕೊಡುವುದಿಲ್ಲ. ಹಾಗಾಗಿ ಕುರಿಗಳು 1.5ರಿಂದ 2 ವರ್ಷಗಳಲ್ಲಿ ಹೆಚ್ಚೆಂದರೆ 25ರಿಂದ 30 ಕಿಲೋಗ್ರಾಂ ಬೆಳೆಯುತ್ತವೆ. ಸಾಂಪ್ರದಾಯಿಕ ರೈತರು ಸ್ಥಳೀಯ ತಳಿಗಳನ್ನೇ ನೆಚ್ಚಿಕೊಂಡಿರುವುದರಿಂದ ಹೆಚ್ಚಿನ ಇಳುವರಿ ನಿರೀಕ್ಷಿಸುವುದು ಕಷ್ಟ. ಇನ್ನು ಹಳ್ಳ, ಕೆರೆಗಳು ಬತ್ತಿ ಹೋಗಿ ಕುರಿಗಳಿಗೆ ಕುಡಿಯಲು ಸ್ವಚ್ಛ ನೀರು ಸಿಗುತ್ತಿಲ್ಲ. ಹಾಗಾಗಿ ಹೊರ ಮೇಯುವ ಕುರಿಗಳಿಗೆ ರೋಗಬಾಧೆ ಮತ್ತು ಪರಾವಲಂಬಿ ಜೀವಿಗಳ ಕಾಟ ಸಾಮಾನ್ಯ. ಕುರಿ ಹಿಕ್ಕೆಯಲ್ಲಿನ ರೋಗಾಣು ಮತ್ತು ಜಂತುಹುಳುಗಳು ಹೊರ ಮೇಯುವಾಗ ಗುಂಪಿನ ಎಲ್ಲಾ ಕುರಿಗಳಿಗೆ ಹರಡುತ್ತವೆ. ಕುರಿ ಮತ್ತು ಟಗರುಗಳು ಒಟ್ಟಾಗಿ ಮೇಯುವಾಗ ನೈಸರ್ಗಿಕ ಸಂಪರ್ಕವಾಗುವುದರಿಂದ ತಳಿ ನಿಯಂತ್ರಣ ಕಷ್ಟ ಸಾಧ್ಯ. ಆದಾಗ್ಯೂ ಈ ಸಾಂಪ್ರದಾಯಿಕ ಕುರಿ ಸಾಕಣೆಯಲ್ಲಿ ಹಣ ಹೂಡಿಕೆ ಮತ್ತು ನಿರ್ವಹಣೆಯ ಖರ್ಚು ಕಡಿಮೆ. ಆದರೆ ವಾಣಿಜ್ಯ ಮಟ್ಟದಲ್ಲಿ ಉತ್ತಮ ಗುಣಮಟ್ಟದ ಮಾಂಸ ಉತ್ಪಾದನೆಗೆ ಹೊರ ಮೇಯಿಸುವ ವಿಧಾನ ಇಂದಿನ ಮತ್ತು ಮುಂದಿನ ದಿನಗಳಲ್ಲಿ ಸಾಧ್ಯವಿಲ್ಲ. ಕೂಡುಮನೆ ಸಾಕಣೆ ಒಂದೇ ಇದಕ್ಕೆ ಪರಿಹಾರ. ಹಾಗಾಗಿ ಈ ಸಾಕ್ಷ್ಯಚಿತ್ರದಲ್ಲಿ ಸಾಂಪ್ರದಾಯಿಕ ಕುರಿ ಸಾಕಣೆಗೆ ಪರ್ಯಾಯವಾಗಿ ಕೂಡುಮನೆ ಪದ್ಧತಿ ಅಥವಾ ಸ್ಟಾಲ್ ಫೆಡ್ ವಿಧಾನವನ್ನು ವಿವರವಾಗಿ ಚಿತ್ರಿಸಿದ್ದೇವೆ. ಅಂದಹಾಗೆ ಇನ್ನೊಂದು ಮಧ್ಯಂತರ ವಿಧಾನವಿದೆ. ಹೊರ ಮೇಯಿಸಲು ಸಾಕಷ್ಟು ಅವಕಾಶವಿರುವ ರೈತರು ಹಗಲು ಹೊತ್ತು ಕುರಿಗಳನ್ನು ಹೊರಬಿಡುತ್ತಾರೆ. ರಾತ್ರಿ
ಕುರಿ ಮನೆಯಲ್ಲಿ ಪೌಷ್ಟಿಕವಾದ ಹಸಿರು ಮೇವು ಮತ್ತು ಕೈತಿಂಡಿ ಕೊಡುತ್ತಾರೆ. ಹೊರ ದೇಶಗಳಲ್ಲೂ ಈ ವಿಧಾನ ಜನಪ್ರಿಯ. ಅಲ್ಲಿ ಕುರಿ ಮೇಯಿಸಲೆಂದೇ ವಿಶಾಲ ಹುಲ್ಲುಗಾವಲನ್ನು ನಿರ್ಮಿಸುತ್ತಾರೆ. ಒಬ್ಬ ಕುರಿಗಾರ 4 ತರಬೇತಿ ಪಡೆದ ಕಾವಲು ನಾಯಿಗಳೊಂದಿಗೆ ಸಾವಿರಾರು ಕುರಿ ಮೇಯಿಸುತ್ತಾನೆ. ಕುರಿಗಳನ್ನು ಮನೆಗಟ್ಟಲು ಹೆಲಿಕಾಪ್ಟರ್ ಬಳಕೆ ಕೂಡ ರೂಢಿಯಲ್ಲಿದೆ. ಸೆಮಿ ಇಂಟೆನ್ಸಿವ್ ಎಂದು ಕರೆಯುವ ಈ ವಿಧಾನದಲ್ಲಿ ಮೇವಿನ ಖರ್ಚು ಕಡಿಮೆ, ನಿವ್ವಳ ಲಾಭ ಜಾಸ್ತಿ. ನಮ್ಮಲ್ಲಿ ಕೂಡ ಕೆಲ ರೈತರು ಈ ಪದ್ಧತಿಯನ್ನು ಅನುಸರಿಸುತ್ತಾರೆ. ಕುರಿಗಳು ವಿವಿಧ ವರ್ಗಗಳ ಹುಲ್ಲು ಕಳೆಗಳನ್ನು ಮೇಯುವುದರಿಂದ ಪೌಷ್ಟಿಕಾಂಶಗಳ ಸಮತೋಲನ ಸಾಧ್ಯವಾಗುತ್ತದೆ. ಇಲ್ಲಿಂದ ಮುಂದೆ ನಾವು ಕೂಡುಮನೆ ಪದ್ಧತಿಯ ವೈಜ್ಞಾನಿಕ ವ್ಯವಸ್ಥಿತ ಕುರಿ ಸಾಕಣೆಯನ್ನು ನೋಡಲಿದ್ದೇವೆ. ಮೊದಲಿಗೆ ಸೂಕ್ತ ಹವಾಗುಣ. ಕುರಿ ಒಣ ಹವಾಮಾನ ಬಯಸುತ್ತದೆ. ಚಳಿಗಾಲದಲ್ಲಿ ಉಷ್ಣತೆ ತೀರ ಕಡಿಮೆ ಇದ್ದರೂ ತೊಂದರೆಯಿಲ್ಲ. ಆದರೆ ಮಳೆಗಾಲದಲ್ಲಿ ಆರ್ದ್ರತೆ ಮಿತಿಮೀರಬಾರದು. ಅಂದರೆ ಕಡಿಮೆ ಮಳೆಯಾಗುವ ಒಣ ಪ್ರದೇಶ ಕುರಿ ಸಾಕಣೆಗೆ ಯೋಗ್ಯ. ಅಧಿಕ ಮಳೆಯ ಮಲೆನಾಡು ಮತ್ತು ಕರಾವಳಿಗಳು ಸೂಕ್ತವಲ್ಲ. ಅರೆ ಮಲೆನಾಡಿನಲ್ಲಿ ಕೂಡ ಕುರಿಗಳಿಗೆ ರೋಗ ಮತ್ತು ಜಂತು ಸಮಸ್ಯೆ ನಿರಂತರ. ಜೌಗು ಪ್ರದೇಶದಲ್ಲಿ ಕೆಮ್ಮು, ನೆಗಡಿ, ಹೆಚ್ಎಸ್, ಸಿಸಿಪಿಪಿ ಮುಂತಾದ ರೋಗಗಳು ನಷ್ಟ ಉಂಟುಮಾಡುತ್ತವೆ. ಇನ್ನುಳಿದಂತೆ ಪೌಷ್ಟಿಕ ಹಸಿರು ಮೇವನ್ನು ನಿರಂತರವಾಗಿ ಬೆಳೆಸಲು ಸಾಕಷ್ಟು ನೀರು ಮತ್ತು ಫಲವತ್ತಾದ ಭೂಮಿ ಇರುವುದು ಅತ್ಯಗತ್ಯ. 1 ಎಕರೆಯಲ್ಲಿ ವರ್ಷಕ್ಕೆ 3 ಬೆಳೆ ತೆಗೆಯುವಂತಿದ್ದರೆ 40 ರಿಂದ 45 ಕುರಿಗಳನ್ನು ಸಾಕಬಹುದು. ಸಣ್ಣ ರೈತರು 2 ಎಕರೆಯಲ್ಲಿ ಮೇವು ಬೆಳೆದು 40 ಕುರಿ ಮತ್ತವುಗಳ ಮರಿಗಳನ್ನು ಮೇಯಿಸಿ 2 ರಿಂದ 2.5 ಲಕ್ಷ ರೂಪಾಯಿ ಆದಾಯ ಪಡೆಯಬಹುದು. ಇದೀಗ ಕುರಿಗಳ ವಸತಿ ವ್ಯವಸ್ಥೆಯನ್ನು ನೋಡೋಣ. ಆಡು ಸ್ವಭಾವತಃ ನೆಲದಿಂದ ಸ್ವಲ್ಪ ಎತ್ತರದಲ್ಲಿ ಮಲಗಲು ಇಚ್ಛಿಸುತ್ತವೆ. ಆದರೆ ಕುರಿಗಳಿಗೆ ನೆಲವೇ ಇಷ್ಟ. ರಾತ್ರಿ ಹೊತ್ತು ಮತ್ತು ಮಳೆ ಬಂದಾಗ ಆಶ್ರಯ ನೀಡಲು ಮನೆ ಅಗತ್ಯ. ಅವರವರ ಶಕ್ತ್ಯಾನುಸಾರ ಕಡಿಮೆ ಖರ್ಚಿನ ಅಥವಾ ದುಬಾರಿಯ ಪಕ್ಕಾ ಮನೆ ನಿರ್ಮಿಸಬಹುದು. ನೋಡಿ, ಈ ರೈತರು ರೇಷ್ಮೆ ಮನೆಯನ್ನು ಕುರಿ ಮನೆಯಾಗಿ ಬದಲಾಯಿಸಿದ್ದಾರೆ. ಆದರೆ ಈ ರೈತರು ಕುರಿಗಾಗಿ ಶೀಟಿನ ಪಕ್ಕಾ ಮನೆ ಮಾಡಿದ್ದಾರೆ. ಕುರಿ ಮನೆಯಲ್ಲಿ ಚೆನ್ನಾಗಿ ಗಾಳಿ ಬೆಳಕು ಹಾಯುವುದು ಅಗತ್ಯ. ಮನೆಗೆ ಹೊಂದಿಕೊಂಡಂತೆ ಹೀಗೆ ತೆರೆದ ಸ್ಥಳವಿರುವುದು ಅವಶ್ಯಕ. ದಿನದಲ್ಲಿ ಕೆಲ ಹೊತ್ತಾದರೂ ಕುರಿಗಳು ಬಿಸಿಲಿನಲ್ಲಿ ಅಡ್ಡಾಡಲು ಇದು ಬೇಕು. ಈ ರೈತರು ಇಲ್ಲಿಯೇ ನೀರು ಆಹಾರವನ್ನು ನೀಡುತ್ತಾರೆ. ರಾತ್ರಿ ಹೊತ್ತು ಮಾತ್ರ ದೊಡ್ಡಿಯಲ್ಲಿ ಕೂಡುತ್ತಾರೆ. ಇನ್ನು ಇಲ್ಲಿ ದೊಡ್ಡಿ ತೆರೆದ ಮನೆಯಂತಿದ್ದು ಕುರಿಗಳು ಹಗಲು ರಾತ್ರಿ ಹೆಚ್ಚು ಹೊತ್ತು ಇಲ್ಲಿಯೇ ಕಳೆಯುತ್ತವೆ. ಇಲ್ಲಿಯೇ ಮೇವನ್ನೂ ತಿನ್ನುತ್ತವೆ. ನೀರು ಮತ್ತು ಕೈತಿಂಡಿಗಳಿಗೆ ಮಾತ್ರ ಹೊರಬಿಡಲಾಗುತ್ತದೆ. ಇವೆರಡೂ ವಿಧಾನಗಳು ಅನುಸರಣೆಗೆ ಯೋಗ್ಯ. ಪ್ರತಿ ಕುರಿಗೆ 10 ಚದರಡಿ ಜಾಗ ಬೇಕು. ಕುರಿ ಮನೆ ಮತ್ತು ತೆರೆದ ಸ್ಥಳ ಸೇರಿಸಿ ಈ ರೀತಿ ತಂತಿ ಜಾಲರಿಯ ಎತ್ತರದ ಬೇಲಿ ಅಗತ್ಯ. ಸುತ್ತ ನೆರಳಿನ ಮರ ಬೆಳೆಸಿದರೆ ವಾತಾವರಣ ತಂಪಾಗಿರುತ್ತದೆ. ಗಬ್ಬದ ಕುರಿ, ಮರಿ, ಟಗರು ಹೀಗೆ ವಯಸ್ಸು, ದೇಹ ತೂಕ ಮತ್ತು ಲಿಂಗ ಆಧಾರಿತವಾಗಿ ಪ್ರತ್ಯೇಕ ಗುಂಪುಗಳಲ್ಲಿ ನಿರ್ವಹಿಸುವುದು ತುಂಬ ಮಹತ್ವ. ಆಹಾರ, ಔಷಧ, ಕೈತಿಂಡಿಗಳನ್ನು ನಿಗದಿತ ಸಮಯಕ್ಕೆ ಮತ್ತು ಪ್ರಮಾಣದಲ್ಲಿ ನೀಡಲು ಇದು ಅಗತ್ಯ. ಈ ಉದ್ದೇಶಕ್ಕೆ ಹೀಗೆ ಬಿದರಿನ ತಡಿಕೆ ಅಥವಾ ತಂತಿ ಜಾಲರಿಯಿಂದ ವಿಭಾಗಣೆ ಮಾಡಲಾಗುತ್ತದೆ. ಕುರಿ ಮನೆ ನೆಲ ಮಣ್ಣಿನದಾಗಿದ್ದರೆ ಉತ್ತಮ. ಮೂತ್ರ ಹೀರಿಕೆಯಾಗಿ ವಾಸನೆ ಮತ್ತು ಆರೋಗ್ಯದ ಸಮಸ್ಯೆ ಕಡಿಮೆ. ನಿರ್ವಹಣೆಗೆ ಅನುಕೂಲವಾಗಲೆಂದು ಇಲ್ಲಿ ಸುಟ್ಟ ಇಟ್ಟಿಗೆ ಜೋಡಿಸಿ ನೆಲಹಾಸು ಮಾಡಲಾಗಿದೆ. ಆದರೆ ಸಿಮೆಂಟಿನ ನೆಲ ಸೂಕ್ತ ಅಲ್ಲ ಮತ್ತು ಅಗತ್ಯವೂ ಇಲ್ಲ. ಕುರಿಗಳು ಸತತವಾಗಿ ಸಿಮೆಂಟು ನೆಲದ ಮೇಲೆ ಮಲಗಿ ಎದ್ದು ಮಾಡಿದರೆ ಹುಣ್ಣು ಆಗಬಹುದು. ಕುರಿಗಳು ಅಧಿಕ ಸಂಖ್ಯೆಯಲ್ಲಿರುವುದರಿಂದ ಡೈರಿಗಳಂತೆ
ಮೇವನ್ನು ಗೋದಲಿಯಲ್ಲಿ ತಿನ್ನಿಸುವುದು ಕಷ್ಟ. ಹಾಗಾಗಿ ಈ ರೀತಿಯ ಸ್ವಲ್ಪ ಎತ್ತರದ ಮೇವಿನ ಪೆಟ್ಟಿಗೆ ಬಳಕೆಯಲ್ಲಿದೆ. ಇದನ್ನು ಮರದಿಂದ ಅಥವಾ ತಗಡಿನಿಂದ ನಿರ್ಮಿಸಬಹುದು. 15ರಿಂದ 20 ಕುರಿಗಳಿಗೆ ಒಂದರಂತೆ ಮೇವು ಪೆಟ್ಟಿಗೆ ಇದ್ದರೆ ಮೇವು ತಿನ್ನಲು ಪೈಪೋಟಿ ಇರುವುದಿಲ್ಲ. ಇನ್ನು ನೀರು ಕುಡಿಯಲು ಇಂಥ ಜಿಐ ತಗಡಿನ ಅಥವಾ ಸೀಳಿದ ಪಿವಿಸಿ ಪೈಪಿನ ಪಾತ್ರೆ ಮಾಡಬಹುದು. ಪ್ಲಾಸ್ಟಿಕ್ ಲೇಪವಿರುವ ತಗಡಿನ ದೋಣಿ ಇನ್ನೂ ಉತ್ತಮ. ದಿನಕ್ಕೊಮ್ಮೆ ಮೇವು ಮತ್ತು ನೀರಿನ ಪಾತ್ರೆಗಳನ್ನು ಸ್ವಚ್ಛಗೊಳಿಸಬೇಕು. ಇನ್ನುಳಿದಂತೆ ಮೇವು ಕತ್ತರಿಸುವ ಯಂತ್ರ ಅಂದರೆ ಚಾಪ್ ಕಟರ್ ಮತ್ತು ಈಳಿಗೆಗಳು, ಕುರಿಮನೆಯ ಇತರೆ ಪರಿಕರಗಳು. ಇದೀಗ ಕುರಿಯ ತಳಿಗಳನ್ನು ನೋಡೋಣ. ಸ್ಥಳೀಯವಾಗಿ ಹಲವು ತಳಿ ಮಿಶ್ರ ತಳಿಗಳು ಕಂಡುಬಂದರೂ ನಮ್ಮ ರಾಜ್ಯದಲ್ಲಿ 4 ನೋಂದಾಯಿತ ತಳಿಗಳು ಚಾಲ್ತಿಯಲ್ಲಿವೆ. ಉತ್ತರ ಕರ್ನಾಟಕದಲ್ಲಿ ಡೆಕ್ಕನಿ ಮತ್ತು ಬಳ್ಳಾರಿ ತಳಿಗಳು ಜನಪ್ರಿಯ. ಇನ್ನು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಹಾಸನ ಮತ್ತು ಬನ್ನೂರು ತಳಿಗಳು ಪ್ರಚಲಿತ. ಇವುಗಳೊಂದಿಗೆ ಬಿಜಾಪುರ ಎಳಗ ಮತ್ತು ಕೆಂಗಗಳೆಂಬ ಮತ್ತೆರಡು ನೋಂದಾಯಿತವಾಗದ ತಳಿಗಳು ಚಾಲ್ತಿಯಲ್ಲಿವೆ. ಸಾಂಪ್ರದಾಯಿಕ ಸಾಕಣೆ ಪದ್ಧತಿಯಲ್ಲಿರುವ ಈ ತಳಿಗಳು 1.5ರಿಂದ 2 ವರ್ಷಗಳಲ್ಲಿ ಹೆಚ್ಚೆಂದರೆ 25ರಿಂದ 30 ಕಿಲೋಗ್ರಾಂ ಬೆಳೆಯಬಲ್ಲವು. ಇವುಗಳನ್ನು ಪೌಷ್ಟಿಕ ಆಹಾರ ನೀಡಿ ಕೂಡು ಮನೆಯಲ್ಲಿ ಸಾಕಿದರೂ ದೇಹ ತೂಕದಲ್ಲಿ ಹೆಚ್ಚಿನ ಏರಿಕೆ ಕಂಡುಬರುವುದಿಲ್ಲ. ಇವೆಲ್ಲವೂ ಉಣ್ಣೆ ಮತ್ತು ಮಾಂಸದ ತಳಿಗಳು. ಆದರೆ ಉಣ್ಣೆಯ ಉತ್ಪಾದನೆ ವರ್ಷಕ್ಕೆ ಕುರಿಯೊಂದರಿಂದ 1/2ದಿಂದ 3/4 ಕಿಲೋಗ್ರಾಂ ಮಾತ್ರ. ಉಣ್ಣೆಯ ಬೆಲೆ ಕಿಲೋಗ್ರಾಂಗೆ 15ರಿಂದ 20 ರೂಪಾಯಿಗಳು. ವಿದೇಶಗಳಂತೆ ಪ್ರತ್ಯೇಕ ಉಣ್ಣೆ ತಳಿಗಳು ನಮ್ಮಲ್ಲಿಲ್ಲ. ಹಾಗಾಗಿ ಕುರಿ ಉಣ್ಣೆ ರೈತರಿಗೆ ಲಾಭ ತರುವ ಸರಕಲ್ಲ. ಇವು ಬಹುಚರ್ಚಿತ ಬನ್ನೂರು ತಳಿಯ ಕುರಿಗಳು. ಈ ತಳಿಯ ಮಾಂಸ ಅದರ ಸುವಾಸನೆಗೆ ಜಗತ್ಪ್ರಸಿದ್ಧ. ಬೆಳವಣಿಗೆ ಮತ್ತು ದೇಹದ ತೂಕ ತೃಪ್ತಿಕರವೆನ್ನಬಹುದು. ಆದಾಗ್ಯೂ ಈ ಯಾವುದೇ ಸ್ಥಳೀಯ ತಳಿಗಳು ಶುದ್ಧ ತಳಿ ರೂಪದಲ್ಲಿ ಕೂಡುಮನೆ ಸಾಕಣೆಗೆ ಸೂಕ್ತವಲ್ಲ. ಬದಲಿಗೆ ರಾಂಬುಲೆ ಅಥವಾ ಡಾರ್ಪರ್ಗಳಂಥ ವಿದೇಶಿ ಮಾಂಸದ ತಳಿ ಟಗರಿನಿಂದ ಸಂಕರಗೊಳಿಸಿದರೆ ಹೆಚ್ಚಿನ ತೂಕ ಪಡೆದು ಲಾಭದಾಯಕವಾಗಬಲ್ಲದು. ಇವು ರಾಂಬುಲೆ ತಳಿಯ ಕುರಿಗಳು. ಕೂಡುಮನೆ ಸಾಕಣೆಯಲ್ಲಿ ಇದಕ್ಕೆ ಪ್ರಥಮ ಪ್ರಾಶಸ್ತ್ಯ. ಶುದ್ಧ ರಾಂಬುಲೆ ಕುರಿಗಳ ಸಂಖ್ಯೆ ಸದ್ಯ ತುಂಬ ಕಡಿಮೆ ಇದ್ದು ವಂಶಾಭಿವೃದ್ಧಿಗೆ ಬಳಕೆಯಾಗುತ್ತಿದೆ. ಹಾಗಾಗಿ ಪೂರ್ತಿ ರಾಂಬುಲೆ ತಳಿಯ ಫಾರಂ ಆರಂಭಿಸುವುದು ಕಷ್ಟ. ಉತ್ತಮ ನಿರ್ವಹಣೆ ಇದ್ದಲ್ಲಿ ರಾಂಬುಲೆ ತಳಿಯ ಮರಿ ಹುಟ್ಟುವಾಗಲೇ 3ರಿಂದ 4 ಕಿಲೋಗ್ರಾಂ ತೂಗುತ್ತದೆ. ಎಲ್ಲ ಬಗೆಯ ಮೇವು ತಿಂದು ಪ್ರತಿ ತಿಂಗಳು 4ರಿಂದ 6 ಕಿಲೋಗ್ರಾಂ ಬೆಳೆಯುತ್ತದೆ. 10ರಿಂದ 12 ತಿಂಗಳಲ್ಲಿ 50ರಿಂದ 60 ಕಿಲೋಗ್ರಾಂ ತೂಕ ಪಡೆದು ಮಾರಾಟಕ್ಕೆ ಸಿದ್ಧವಾಗುತ್ತದೆ. ರಾಂಬುಲೆ ಟಗರು ಪೂರ್ತಿ ಬೆಳೆದಾಗ 100ರಿಂದ 120 ಕಿಲೋಗ್ರಾಂ ತೂಕ ಪಡೆಯಬಲ್ಲದು. ಹೊಸದಾಗಿ ಸಾಕಣೆಗಿಳಿಯುವವರು ರಾಂಬುಲೆ ಮಿಶ್ರ ತಳಿಯ ಕುರಿ ಮತ್ತು ಶುದ್ಧ ರಾಂಬುಲೆ ಟಗರು ಖರೀದಿಸಿದರೆ ಒಳ್ಳೆಯದು. ಶುದ್ಧ ತಳಿಯ ಮರಿಗಿಂತ ಮಿಶ್ರ ತಳಿ ಮರಿಗಳ ಬೆಳವಣಿಗೆ ಹೆಚ್ಚು. ಇನ್ನು ವಂಶಾಭಿವೃದ್ಧಿಯ ಉದ್ದೇಶಕ್ಕೆ ಸ್ವಲ್ಪ ಶುದ್ಧ ತಳಿಯ ಕುರಿಗಳನ್ನು ಇಟ್ಟುಕೊಳ್ಳಬಹುದು. ಅಂದಹಾಗೆ ರೋಗ ನಿರೋಧಕ ಶಕ್ತಿಯ ವಿಷಯದಲ್ಲಿ ಸ್ಥಳೀಯ ತಳಿಗಳು ಮತ್ತು ರಾಂಬುಲೆಗಳಲ್ಲಿ ಹೆಚ್ಚಿನ ವ್ಯತ್ಯಾಸವಿಲ್ಲ. ಎಲ್ಲ ಪ್ರಮುಖ ರೋಗ ಮತ್ತು ಪರೋಪಜೀವಿಗಳ ಸಮಸ್ಯೆ ಎರಡೂ ವರ್ಗಗಳಲ್ಲಿ ಸಾಮಾನ್ಯ. ಹೆಣ್ಣು ಕುರಿಗಳು 12ರಿಂದ 14 ತಿಂಗಳಿಗೆ ಮತ್ತು ಟಗರುಗಳು 10ರಿಂದ 12 ತಿಂಗಳಿಗೆ ಪ್ರಾಯಕ್ಕೆ ಬರುತ್ತವೆ. ಕೃತಕ ಗರ್ಭಧಾರಣೆ ವಿಧಾನದಲ್ಲಿ ಯಶಸ್ಸಿನ ಪ್ರಮಾಣ ನಮ್ಮ ದೇಶದಲ್ಲಿ ಕಡಿಮೆ ಇರುವುದರಿಂದ ಅದು ಜನಪ್ರಿಯವಾಗಿಲ್ಲ. ಹಾಗಾಗಿ 20ರಿಂದ 25 ಕುರಿಗಳಿಗೆ 1 ಟಗರು ಇರಬೇಕು. ಲಿಂಗ ಆಧರಿಸಿ ಕುರಿಗಳನ್ನು ಪ್ರತ್ಯೇಕ ಗುಂಪುಗಳಲ್ಲಿ ಇಡಲಾಗುತ್ತದೆ. ಹಾಗಾಗಿ ಬೆದೆಗೆ ಬರುವ ಕುರಿ ಹಿಂಡಿನಲ್ಲಿ ಆಯ್ದ ತಳಿಯ ಟಗರನ್ನು ಬಿಡಬೇಕು. ಸಾಂಪ್ರದಾಯಿಕ ಸಾಕಣೆಯಲ್ಲಿ ನಮ್ಮಲ್ಲಿ ಏಪ್ರಿಲ್, ಮೇ ಮತ್ತು ಜುಲೈ, ಆಗಸ್ಟ್ಗಳಲ್ಲಿ ಹೆಚ್ಚಿನ ಕುರಿಗಳು ಬೆದೆಗೆ ಬರುತ್ತವೆ. ಪೌಷ್ಟಿಕ ಆಹಾರ ತಿಂದು ಬೆಳೆಯುವ
ಕೂಡುಮನೆ ಸಾಕಣೆಯಲ್ಲಿ ಅಂಥ ನಿರ್ದಿಷ್ಟ ಕಾಲವೆಂಬುವುದಿಲ್ಲ, ಮತ್ತದರಿಂದ ಯಾವ ತೊಂದರೆಯೂ ಇಲ್ಲ. ತಾಯಿ ಕುರಿ ಮರಿ ಹಾಕಿ 2 ತಿಂಗಳಿಗೆ ಮತ್ತೆ ಬೆದೆಗೆ ಬರಬಲ್ಲದು. ನಿರ್ವಹಣೆ ಚೆನ್ನಾಗಿದ್ದರೆ 2 ವರ್ಷಗಳಲ್ಲಿ 3 ಬಾರಿ ಮರಿ ಪಡೆಯಬಹುದು. ಇಲ್ಲವಾದಲ್ಲಿ ವರ್ಷಕ್ಕೆ 1 ಮರಿ. ಸಾಮಾನ್ಯವಾಗಿ ಒಮ್ಮೆ 1 ಮರಿ. 2 ಮರಿ ಬರುವುದು ತುಂಬ ಅಪರೂಪ. ಆದಾಗ್ಯೂ ಗೆರೋಲ್ ಶೀಪ್ ಎಂಬ ತಳಿ ಪ್ರತಿ ಸೂಲಿನಲ್ಲಿ 2 ಮರಿ ಈಯುತ್ತದೆ. ವಂಶಾಭಿವೃದ್ಧಿಗೆ ಆಯ್ಕೆ ಮಾಡುವ ಹೆಣ್ಣು 2 ಹಲ್ಲಿನಲ್ಲಿರಬೇಕು, ಅಂದರೆ ಸುಮಾರು 14 ತಿಂಗಳು ವಯಸ್ಸು. ಆಗ ಅದರ ಕನಿಷ್ಠ ತೂಕ 20 ರಿಂದ 22 ಕಿಲೋಗ್ರಾಂ ಇರಬೇಕು. ಕಡಿಮೆ ತೂಕದವುಗಳನ್ನು ಆಯ್ದುಕೊಳ್ಳಬೇಡಿ. ಆರಂಭದಲ್ಲಿ 100 ಕುರಿಗಳನ್ನು ಸಂವರ್ಧನೆಗೆ ಬಳಸಿ. ಒಮ್ಮೆ ಮರಿ ಹಾಕಿದ ಮೇಲೆ ಅವುಗಳಲ್ಲಿ ಉತ್ತಮ ಗುಣಲಕ್ಷಣದ 60-70 ಕುರಿಗಳನ್ನು ಉಳಿಸಿಕೊಂಡು ಉಳಿದವುಗಳನ್ನು ಮಾಂಸಕ್ಕೆ ಮಾರಿಬಿಡಿ. ಇನ್ನು ಕ್ರಾಸಿಂಗಿಗೆ ಆಯ್ದುಕೊಳ್ಳುವ ಟಗರು 2 ಹಲ್ಲಿನ ವಯಸ್ಸಿಗೆ 30 ರಿಂದ 35 ಕಿಲೋಗ್ರಾಂ ಬೆಳೆದಿರಬೇಕು. 2 ವೃಷಣಗಳು ಸರಿಸಮನಾಗಿ ಬೆಳೆದಿರಬೇಕು. ಯಾವುದೇ ರೋಗ ರುಜಿನಗಳಿಲ್ಲದೆ ತುಂಬ ಚುರುಕಾಗಿರಬೇಕು. ಬಲಿಷ್ಠವಾದ ಸರಿಯಾದ ಕಾಲುಗಳು, ಸ್ಥಿರವಾದ ದೇಹವಿದ್ದು ಚೆನ್ನಾಗಿ ತಿಂದುಂಡು ಬೆಳೆದಿರಬೇಕು. ಸಂವರ್ಧನೆಗೆ ಆಯ್ದ ಗಂಡು ಹೆಣ್ಣುಗಳಲ್ಲಿ ಯಾವುದೇ ಲೈಂಗಿಕ ಕಾಯಿಲೆ ಇರಬಾರದು. ನಮ್ಮ ದೇಶದಲ್ಲಿ ಹೆಣ್ಣು ಕುರಿಯನ್ನು 5-6 ವರ್ಷ ಇರಿಸಿಕೊಳ್ಳಲಾಗುತ್ತದೆ. ವಿದೇಶಗಳಲ್ಲಿ ಇನ್ನೂ ಮೊದಲೇ ಬದಲಿಸಲಾಗುತ್ತದೆ. ವಯಸ್ಸಾದ ತಾಯಿ ಅಶಕ್ತ ಮರಿ ಈಯುತ್ತದೆ ಮತ್ತು ತಾನು ಕೃಶವಾಗುತ್ತದೆ. ಸಮೀಪದ ರಕ್ತ ಸಂಬಂಧಿಗಳ ನಡುವೆ ಸಂವರ್ಧನೆ ಅಥವಾ ಇನ್ಬ್ರೀಡಿಂಗ್ ಕುರಿ ಆಡುಗಳ ದೊಡ್ಡ ಸಮಸ್ಯೆ. ಇದೇ ಕಾರಣಗಳಿಂದ ನಮ್ಮ ಸ್ಥಳೀಯ ತಳಿಗಳು ತೊಂದರೆಯಲ್ಲಿವೆ. ಕುಂಠಿತ ಬೆಳವಣಿಗೆ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಇನ್ಬ್ರೀಡಿಂಗ್ ಕಾರಣವಾಗುತ್ತದೆ. ಹಾಗಾಗಿ ಎಲ್ಲ ಟಗರುಗಳಿಗೂ ಗುರುತಿನ ಬಿಲ್ಲೆ ಹಾಕಿ ಅವುಗಳ ವಂಶಾವಳಿಯ ದಾಖಲೆ ನಿರ್ವಹಿಸಿ. ಪ್ರತಿ ಋತುವಿನಲ್ಲೂ ಟಗರನ್ನು ಬದಲಿಸಬೇಕು. ಮರಿ ಹಾಕುವ ಕುರಿಗಳ 1ಕ್ಕಿಂತ ಹೆಚ್ಚಿನ ಗುಂಪುಗಳಿದ್ದರೆ ಟಗರನ್ನು ಗುಂಪಿನಿಂದ ಗುಂಪಿಗೆ ವರ್ಗಾಯಿಸಿ ಸ್ವಲ್ಪ ಹೆಚ್ಚು ಕಾಲ ಉಳಿಸಿಕೊಳ್ಳಬಹುದು. ನಂತರ ರಕ್ತ ಸಂಬಂಧವಿಲ್ಲದ ದೂರದ ಫಾರಂನಿಂದ ಹೊಸ ಟಗರನ್ನು ಖರೀದಿಸಿ ಅಥವಾ ವಿನಿಮಯ ಮಾಡಿ ತನ್ನಿ. ಒಟ್ಟಿನಲ್ಲಿ ಇನ್ಬ್ರೀಡಿಂಗ್ ಆಗದಂತೆ ಎಚ್ಚರ ವಹಿಸುವುದು ಕುರಿ ಸಾಕಣೆ ಯಶಸ್ಸಿಗೆ ತುಂಬ ಮಹತ್ವ. ಕುರಿಗಳಲ್ಲಿ ಗಬ್ಬದ ಅವಧಿ 145 ರಿಂದ 150 ದಿನಗಳು. ಮರಿ ಹಾಕಲಿರುವ ಕುರಿಗಳನ್ನು 1 ವಾರದ ಮೊದಲು ಗುಂಪಿನಿಂದ ಪ್ರತ್ಯೇಕವಾಗಿರಿಸಿ ಗಮನಿಸುತ್ತಿರಬೇಕು. ಮರಿ ಹಾಕಿದ ತಕ್ಷಣ ಮರಿಯ ಬಾಯಿ ಮೂಗಿನಲ್ಲಿರುವ ಲೋಳೆಗಳನ್ನು ಸ್ವಚ್ಛಗೊಳಿಸಿ ಉಸಿರಾಟಕ್ಕೆ ಅನುಕೂಲ ಮಾಡಿಕೊಡಿ. ಈ ಕುರಿ ಈಗ 1 ಗಂಟೆಯ ಹಿಂದೆ ಮರಿ ಹಾಕಿದೆ. ಮರಿಯ ಹೊಕ್ಕಳ ಬಳ್ಳಿಯನ್ನು 2 ಇಂಚು ಬಿಟ್ಟು ತುಕ್ಕುರಹಿತ ಸ್ವಚ್ಛ ಆಯುಧದಿಂದ ಕತ್ತರಿಸಿ ಟಿಂಕ್ಚರ್ ಅಯೋಡಿನ್ ಹಚ್ಚಿ ಅಥವಾ ಅಯೋಡಿನ್ನಲ್ಲಿ ನೆನೆಸಿದ ಹತ್ತಿಯನ್ನು ಇಟ್ಟು ಈ ರೀತಿ ಬಟ್ಟೆಯಿಂದ ಕಟ್ಟಿ. ಹೊಕ್ಕಳ ಬಳ್ಳಿಗೆ ನಂಜಾದರೆ ಮರಿಗೆ ಮುಂದೆ ಸಂಧಿವಾತದ ಸಮಸ್ಯೆ ಉಂಟಾಗುತ್ತದೆ. ತಾಯಿ ಮತ್ತು ಮರಿಯನ್ನು ಸ್ವಚ್ಛವಾದ ಒಣಜಾಗದಲ್ಲಿಡಿ. ಕುರಿ ಮನೆಯಲ್ಲಿ ಈ ಕೋಲಿ ರೋಗಾಣುವಿನ ಸಮಸ್ಯೆ ಇದ್ದಲ್ಲಿ ಎಂಪಿಸಿಲಿನ್ ಜೀವನಿರೋಧಕ ಔಷಧವನ್ನು ನೀರಿನಲ್ಲಿ ಹಾಕಿ ಮರಿಗೆ ಕುಡಿಸಿ. ಗರ್ಭ ಧರಿಸಿದ ಮತ್ತು ಮರಿ ಹಾಕಿದ ಕುರಿಗೆ ಹೆಚ್ಚು ಕೈತಿಂಡಿ ಮತ್ತು ಖನಿಜ ಮಿಶ್ರಣ ಕೊಟ್ಟು ಲಕ್ಷ್ಯವಹಿಸಿ. ಆಗ ತಾನೇ ಹುಟ್ಟಿದ ಮರಿ ಅರ್ಧ ಗಂಟೆಯೊಳಗೆ ಗಿಣ್ಣದ ಹಾಲು ಕುಡಿಯುವಂತೆ ನೋಡಿಕೊಳ್ಳಿ. ರೋಗ ನಿರೋಧಕ ಶಕ್ತಿ ಬೆಳೆಯಲು ಇದು ಅತ್ಯಗತ್ಯ. 15 ದಿನಗಳ ಕಾಲ ಮರಿಯನ್ನು ತಾಯಿಯೊಂದಿಗೆ ಬಿಡಿ. ನಂತರ ಮರಿಯನ್ನು ಪ್ರತ್ಯೇಕವಾಗಿರಿಸಿ ದಿನಕ್ಕೆ 3 ಬಾರಿ ಹಾಲು ಕುಡಿಯಲು ತಾಯಿಯ ಬಳಿ ಬಿಡಿ. ತಾಯಿಯಿಂದ ಪ್ರತ್ಯೇಕವಾಗಿರಿಸಿದರೆ ಮಾತ್ರ ಮರಿ ಬೇಗ ಮೇವು ಮತ್ತು ಕೈತಿಂಡಿ ತಿನ್ನಲು ಕಲಿಯುತ್ತದೆ. ಹುಟ್ಟಿ 3 ತಿಂಗಳವರೆಗೆ ಮರಿ ಹಾಲು ಕುಡಿದರೆ ಸಾಕು. ಕುರಿಗಳಲ್ಲಿ ಟಗರಿಗೆ ಮಾತ್ರ ಕೋಡು ಮೂಡುತ್ತದೆ ಮತ್ತದನ್ನು ಸಾಮಾನ್ಯವಾಗಿ ಉಳಿಸಿಕೊಳ್ಳಲಾಗುತ್ತದೆ.
ಬನ್ನೂರು ಮತ್ತಿತರ ತಳಿಗಳಲ್ಲಿ ಟಗರುಗಳಿಗೂ ಕೋಡು ಬರುವುದಿಲ್ಲ. ಹಾಗಾಗಿ ಕೋಡು ಮೊಳಕೆ ಸುಡುವ ಪ್ರಶ್ನೆ ಬರುವುದಿಲ್ಲ. ಇನ್ನು ಕುರಿಮರಿಗಳಿಗೆ ಈ ರೀತಿಯ ಗುರುತಿನ ಬಿಲ್ಲೆ ಹಾಕಿದರೆ ದಾಖಲೆ ಇಡುವುದು ಸುಲಭ ಮತ್ತು ವಿಮೆ ರಕ್ಷಣೆ ಪಡೆಯಲು ಇದು ಅಗತ್ಯ. ಕುರಿ ಒಣ ಹುಲ್ಲು ತಿನ್ನುವುದಿಲ್ಲ. ಆದರೆ ಉದ್ದು, ಅಲಸಂದೆ, ಹುರುಳಿ, ಅವರೆ, ಲೂಸರ್ನ್ ಮುಂತಾದ ದ್ವಿದಳ ಸಸ್ಯಗಳ ಹೊಟ್ಟನ್ನು ಇಷ್ಟಪಟ್ಟು ತಿನ್ನುತ್ತದೆ. ಡೈರಿ ಹಸುಗಳಂತೆ ಸುಧಾರಿತ ಹೈಬ್ರಿಡ್ ತಳಿಯ ಹುಲ್ಲುಗಳನ್ನು ತಿನ್ನಿಸಬಹುದು. ಆದರೆ ಇವುಗಳಲ್ಲಿ ನೀರಿನಂಶ ಹೆಚ್ಚಿದ್ದು ಘನ ಪದಾರ್ಥದ ಪ್ರಮಾಣ ಮತ್ತು ಪೌಷ್ಟಿಕಾಂಶ ಕುರಿಗಳಿಗೆ ಸಾಕಾಗುವುದಿಲ್ಲ. ಹಾಗಾಗಿ ಕೇವಲ ಹಸಿ ಹುಲ್ಲು ತಿನ್ನಿಸಿದರೆ ಕೈತಿಂಡಿಯ ಪ್ರಮಾಣ ಹೆಚ್ಚು ಬೇಕು. ಇದರಿಂದ ತಿಂಡಿ ಖರ್ಚು ಅಧಿಕವಾಗಿ ಲಾಭ ಕಡಿಮೆಯಾಗುತ್ತದೆ. ಬದಲಿಗೆ ಹಳದಿ ಗೋವಿನ ಜೋಳವನ್ನು ಬೆಳೆಸಿ ತೆನೆ ಬರಿಯುತ್ತಿರುವ ಹಂತದಲ್ಲಿ ಕತ್ತರಿಸಿ ರಸಮೇವು ತಯಾರಿಸಲಾಗುತ್ತದೆ. ಇದನ್ನು ಕುರಿಗಳು ಇಷ್ಟಪಟ್ಟು ತಿಂದು ಕೊಬ್ಬಿ ಬೆಳೆಯುತ್ತವೆ. ಮುಂಜಾನೆ ಮತ್ತು ಸಾಯಂಕಾಲ ಹೀಗೆ ದಿನಕ್ಕೆರಡು ಬಾರಿ ಸೈಲೇಜ್ ನೀಡಲಾಗುತ್ತದೆ. ದಿನಕ್ಕೆ ಒಂದು ವಯಸ್ಕ ಕುರಿಗೆ ಸುಮಾರು 2 ರಿಂದ 2.5 ಕಿಲೋಗ್ರಾಂ ರಸಮೇವು ಬೇಕು. ಈ ರೈತರಲ್ಲಿ 1000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ವಯಸ್ಕ ಕುರಿಗಳಿವೆ. ಇವರು ದಿನಕ್ಕೆ 2 ಬಾರಿ ಸೈಲೇಜು ತಿನ್ನಿಸುತ್ತಾರೆ. ಅದರೊಟ್ಟಿಗೆ ಮಧ್ಯಾಹ್ನ ಪ್ರತಿ ಕುರಿಗೆ ಅರ್ಧ ಕಿಲೋಗ್ರಾಂನಷ್ಟು ಅಧಿಕ ಪ್ರೋಟೀನ್ಯುಕ್ತ ಕುದುರೆ ಮೆಂತೆ ಅಥವಾ ಲೂಸರ್ನ್ ಸೊಪ್ಪನ್ನು ಕೊಡುತ್ತಾರೆ. ಇವರು ಯಾವುದೇ ರೀತಿಯ ಕೈತಿಂಡಿಯನ್ನು ಕೊಡುವುದಿಲ್ಲ. ಮುಂಜಾನೆ ರಸಮೇವು ನೀಡುವಾಗ ಪ್ರತಿ ಕುರಿಗೆ 10 ಗ್ರಾಂ ಪ್ರಮಾಣದಲ್ಲಿ ಖನಿಜ ಮಿಶ್ರಣ ಮತ್ತು 5 ಗ್ರಾಂ ಪ್ರಮಾಣದಲ್ಲಿ ಯೂರಿಯಾವನ್ನು ಬಳಸುತ್ತಾರೆ. ಖನಿಜ ಮಿಶ್ರಣದ ಪುಡಿ ಮತ್ತು ನೀರಿನಲ್ಲಿ ಕರಗಿಸಿದ ಯೂರಿಯಾವನ್ನು ರಸಮೇವಿಗೆ ಸಿಂಪಡಿಸುತ್ತಾರೆ. ಕುರಿಗಳ ಬೆಳವಣಿಗೆ ಮತ್ತು ಆರೋಗ್ಯ ಚೆನ್ನಾಗಿದೆ. ಇನ್ನು ಗರ್ಭಧರಿಸಿದ ಮತ್ತು ಮರಿ ಹಾಕಿದ ಕುರಿಗಳು, ಮರಿಗಳು, ಬೆಳವಣಿಗೆ ಕಡಿಮೆ ಇದ್ದ ಕುರಿಗಳಿಗೆ ಕೈತಿಂಡಿಯನ್ನು ಕೊಡಲಾಗುತ್ತದೆ. ಪೌಷ್ಟಿಕ ರಸಮೇವು ಮತ್ತು ಲೂಸರ್ನ್ ಇಲ್ಲದಿದ್ದರೆ ಕೈತಿಂಡಿ ಅನಿವಾರ್ಯ. ಈ ಫಾರಂನಲ್ಲಿ ಒಟ್ಟಾರೆ ಎಲ್ಲಾ ಕುರಿಗಳಿಗೆ ಕೈತಿಂಡಿ ನೀಡದ ಕಾರಣ ತಿಂಡಿ ಖರ್ಚಿನಲ್ಲಿ ಗಮನಾರ್ಹ ಉಳಿತಾಯ ಸಾಧಿಸಲಾಗಿದೆ. ಈ ಫಾರಂನಲ್ಲಿ ಕೂಡ ರಸಮೇವು ಮುಖ್ಯ ಆಹಾರ. ಅದರ ಜೊತೆಗೆ ಪ್ರತಿ ಕುರಿಗೆ ದಿನಕ್ಕೆ 30 ರಿಂದ 50 ಗ್ರಾಂ ಕೈತಿಂಡಿ ಕೊಡುತ್ತಾರೆ. ಜೋಳದ ಕಡಿ, ಬೂಸ ಮತ್ತು ಶೇಂಗಾ ಹಿಂಡಿಗಳನ್ನು ಸೇರಿಸಿ ಕೈತಿಂಡಿ ತಯಾರಿಸಲಾಗುತ್ತದೆ. ಅದರೊಂದಿಗೆ ಪ್ರತಿ ಕುರಿಗೆ ದಿನಕ್ಕೆ 5 ರಿಂದ 10 ಗ್ರಾಂ ಪ್ರಮಾಣದಲ್ಲಿ ಖನಿಜ ಮಿಶ್ರಣ ಹಾಕಲಾಗುತ್ತದೆ. ಆದರೆ ಯೂರಿಯಾ ಬಳಕೆ ಇಲ್ಲ. ಮರಿಗಳಿಗೆ ವಿಟಮಿನ್ ಎ, ಹೀಟಿಗೆ ಬರದ ಕುರಿಗೆ ಅಗತ್ಯ ಔಷಧ, ಮರಿ ಹಾಕಿದ ಕುರಿಗೆ ಹಾಲು ಹೆಚ್ಚಾಗಲು ಔಷಧ ಮುಂತಾದವನ್ನು ಕೈತಿಂಡಿಯ ಮೂಲಕ ತಿನ್ನಿಸುವುದು ಸುಲಭ. ರಸಮೇವಿಗೆ ಖನಿಜ ಮಿಶ್ರ ಮಾಡಿದರೆ ನೆಲ ಕುದಿರಿ ವ್ಯರ್ಥವಾಗುವುದು ಹೆಚ್ಚು ಎಂಬುದು ಇವರ ಅಭಿಪ್ರಾಯ. ಕೈತಿಂಡಿಗೆ ನೀರು ಹಾಕಿ ಈ ರೀತಿ ನೆನೆಸಿ ಕೊಡಲಾಗುತ್ತದೆ. ಪಶು ವಿಜ್ಞಾನಿಗಳ ಪ್ರಕಾರ ಕೈತಿಂಡಿಯ ಅಡಕ ಅಂಶಗಳು ಹೀಗಿರಬೇಕು: ಏಕದಳ ಧಾನ್ಯಗಳ ನುಚ್ಚು 30% ರಿಂದ 40%, ಎಣ್ಣೆಕಾಳು ಹಿಂಡಿ 20% ರಿಂದ 30%, ಧಾನ್ಯಗಳ ತೌಡು 30% ರಿಂದ 40%, ಅಡುಗೆ ಉಪ್ಪು 1% ಮತ್ತು ಖನಿಜ ಮಿಶ್ರಣ 2%. ಕೃಷಿ ಯಂತ್ರಗಳು ಆಗ್ರಿಮಾರ್ಟ್ ಮತ್ತು ರತ್ನಗಿರಿ ಡೀಲರ್ಸ್ಗಳಲ್ಲಿ ಸಬ್ಸಿಡಿ ಯೋಜನೆಯಡಿ ಲಭ್ಯ. ಓಲಿಯೋಮ್ಯಾಕ್ ಜಾಣ ಬೆಳೆಗಾರರ ಮೊದಲ ಆಯ್ಕೆ.
ಆಗ್ರಿಮಾರ್ಟ್ಗಳು ಮತ್ತು ರತ್ನಗಿರಿ ಡೀಲರ್ಸ್ಗಳಲ್ಲಿ ಸಬ್ಸಿಡಿ ಯೋಜನೆಯಡಿ ಲಭ್ಯ. ಆಗ್ರಿಮೇಟ್, ಜಾಣ ಬೆಳೆಗಾರರ ಪ್ರಥಮ ಆಯ್ಕೆ. ಇದೀಗ ವೈಜ್ಞಾನಿಕ ವಿಧಾನದಲ್ಲಿ ರಸಮೇವು ಅಥವಾ ಸೈಲೇಜು ತಯಾರಿಯನ್ನು ನೋಡೋಣ. ರಸಮೇವು ತುಂಬ ಹಳೆಯ ಸಂಶೋಧನೆಯಾದರೂ ಇಷ್ಟು ವ್ಯವಸ್ಥಿತವಾಗಿ ಬಳಕೆಗೆ ಬರುತ್ತಿರುವುದು ಕುರಿ ಆಡುಗಳಲ್ಲಿ ಮಾತ್ರ. ರಸಮೇವು ತಯಾರಿಸಲು ಉತ್ತಮ ತಳಿಯ ಹಳದಿ ಗೋವಿನ ಜೋಳವನ್ನು ಬೆಳೆಸಲಾಗುತ್ತದೆ. 85 ದಿನಕ್ಕೆ, ಅಂದರೆ ಕಾಳುಗಳು ಹಾಲಿನ ಹಂತ ಕಳೆದು ಬಲಿಯುತ್ತಿದ್ದಂತೆ ಕಟಾವು ಮಾಡಲಾಗುತ್ತದೆ. ರಸಮೇವು ತಯಾರಿಸಲು ಹೀಗೆ ನೆಲದಲ್ಲಿ ತೋಡಿದ ಗುಂಡಿಗಳು ಬಳಕೆಯಲ್ಲಿವೆ. ಈ ಫಾರಂನಲ್ಲಿ ಗುಂಡಿಗಳಿಗೆ ಕಲ್ಲು ಚಪ್ಪಡಿ ಹಾಕಿದ್ದಾರೆ. ಇದರಿಂದ ಇಲಿಯ ಕಾಟ ನಿಯಂತ್ರಣ ಸುಲಭ. ಮಣ್ಣಿನ ಗುಂಡಿಯಾದರೂ ಅಂತಹ ಸಮಸ್ಯೆಯೇನಿಲ್ಲ. ಈ ಗುಂಡಿಯ ತಳಕ್ಕೆ ಮತ್ತು ಸುತ್ತಲೆಲ್ಲ ದಪ್ಪನೆಯ ಪ್ಲಾಸ್ಟಿಕ್ ಹಾಳೆ ಹಾಕಬೇಕು. ಸಿಮೆಂಟ್ ಗುಂಡಿ ಮಾಡಿದರೂ ಪ್ಲಾಸ್ಟಿಕ್ ಹಾಸಲೇಬೇಕು. ಮಳೆ ನೀರು, ಗಾಳಿ ಒಳಸೇರದಂತೆ ತಡೆಯಲು, ರಸಮೇವು ಒಣಗದಿರಲು ಇದು ಅತ್ಯಗತ್ಯ. ರಸಮೇವು ಉತ್ಪಾದನೆ ಎಂದರೆ ಹಸಿರು ಮೇವನ್ನು ಗಾಳಿಯ ಸಂಪರ್ಕವಿಲ್ಲದೆ ಹುಳಿ ಬರಿಸುವ ಜೈವಿಕ ಕ್ರಿಯೆ, ಅಂದರೆ ಅನೆರೋಬಿಕ್ ಫರ್ಮೆಂಟೇಷನ್. ಗಾಳಿ ಒಳಹೊಕ್ಕರೆ ರಸಮೇವು ಹಾಳಾಗುತ್ತದೆ. ತೆನೆ ಸಮೇತ ಕಟಾವು ಮಾಡಿದ ಮೇವನ್ನು ಯಂತ್ರದಲ್ಲಿ 1/4 ಇಂಚು ಗಾತ್ರಕ್ಕೆ ಕತ್ತರಿಸಿ ನೇರವಾಗಿ ಗುಂಡಿಗೆ ತುಂಬಿಸಲಾಗುತ್ತದೆ. ದ್ವಿದಳ ಸಸ್ಯಗಳನ್ನು ಬೆಳೆಸಿ ಇದರೊಂದಿಗೆ ಮಿಶ್ರಣ ಮಾಡಿದರೆ ರಸಮೇವಿನ ಪೌಷ್ಟಿಕಾಂಶ ಮೌಲ್ಯ ಮತ್ತಷ್ಟು ಹೆಚ್ಚುತ್ತದೆ. ಒಂದು ಡ್ರಮ್ನಲ್ಲಿ 150 ಲೀಟರ್ ನೀರು ಹಾಕಿ 20 ಕಿಲೋಗ್ರಾಂ ಬೆಲ್ಲವನ್ನು ಕರಗಿಸಬೇಕು. ಇನ್ನೊಂದು ಪಾತ್ರೆಯಲ್ಲಿ 50 ಲೀಟರ್ ನೀರಿಗೆ 250 ಗ್ರಾಂ ರಸಮೇವು ಜೀವಾಣು ಮಿಶ್ರಣವನ್ನು ಸೇರಿಸಬೇಕು. ಈ ಮಿಶ್ರಣವನ್ನು ಕೆಲ ಖಾಸಗಿ ಪ್ರಯೋಗಾಲಯಗಳು ಒದಗಿಸುತ್ತಿವೆ. ಒಂದು ಕಂಪನಿ ಜೀವಾಣು ಮಿಶ್ರಣ ಮತ್ತು ಮೇವು ಕಟಾವು ಯಂತ್ರದ ಬಾಡಿಗೆ ಸೇರಿಸಿ 1 ಟನ್ ಮೇವಿಗೆ 500 ರೂಪಾಯಿ ಶುಲ್ಕ ವಿಧಿಸುತ್ತದೆ. ಇನ್ನೊಂದು ಸಂಸ್ಥೆ 14,000 ರೂಪಾಯಿಗೆ 1 ಕಿಲೋಗ್ರಾಂ ಜೀವಾಣು ಮಿಶ್ರಣವನ್ನು ಒದಗಿಸುತ್ತದೆ. ಇದು ಸುಮಾರು 100 ಟನ್ ರಸಮೇವಿಗೆ ಸಾಕಾಗುತ್ತದೆ. ರಸಮೇವು ಉತ್ತಮವಾಗಿ ಕಳೆಯಲು ಮತ್ತು ಕುರಿಗಳಿಗೆ ಸರಿಯಾಗಿ ಪಚನವಾಗಲು ಈ ಜೀವಾಣು ಮಿಶ್ರಣ ತುಂಬ ಮಹತ್ವ. ಜೀವಾಣು ಮಿಶ್ರಣ ಬಳಸದ ಸೈಲೇಜು ತಿನ್ನಿಸಿದಾಗ ಕೆಲ ಕುರಿಗಳಿಗೆ ಅಜೀರ್ಣವಾದ ಉದಾಹರಣೆಗಳಿವೆ. ಈ ಜೀವಾಣು ಮಿಶ್ರಣದ ದ್ರಾವಣವನ್ನು ಬೆಲ್ಲದ ದ್ರಾವಣಕ್ಕೆ ಚೆನ್ನಾಗಿ ಮಿಶ್ರ ಮಾಡಲಾಗುತ್ತದೆ. ಕತ್ತರಿಸಿ ಗುಂಡಿ ಸೇರುತ್ತಿರುವ ಮೇವಿಗೆ ಈ ದ್ರಾವಣವನ್ನು ಪ್ರತಿ ಟನ್ನಿಗೆ 10 ಲೀಟರ್ ಪ್ರಮಾಣದಲ್ಲಿ ಸಿಂಪಡಿಸಬೇಕು. ನೋಡಿ, ಈ ರೈತರು ಇದಕ್ಕೊಂದು ಸರಳ ಉಪಾಯ ಕಂಡುಕೊಂಡಿದ್ದಾರೆ. ಈ ಅಟ್ಟಣಿಗೆಯ ಮೇಲಿನ ಡ್ರಮ್ನಲ್ಲಿ ಜೀವಾಣು ಮಿಶ್ರಣ ದ್ರಾವಣವಿದ್ದು ತಳದಲ್ಲಿ ಡ್ರಿಪ್ ಪೈಪ್ ಜೋಡಿಸಲಾಗಿದೆ. ಈ ಪೈಪು ಮೇವು ಯಂತ್ರದ ಮೇಲೆ ತೆರೆದಿದ್ದು ಕತ್ತರಿಸಿದ ಮೇವಿನ ಮೇಲೆ ಅದಾಗೆ ಸಿಂಪಡಣೆಯಾಗುತ್ತದೆ. ಒಂದು ನಲ್ಲಿಯ ಮೂಲಕ ನಿಯಂತ್ರಿಸಿ ಅಗತ್ಯ ಪ್ರಮಾಣದಲ್ಲಿ ಬೀಳುವಂತೆ ಹೊಂದಿಸಲಾಗಿದೆ. ಇವೆಲ್ಲದರ ಜೊತೆಗೆ ಪ್ರತಿ ಟನ್ನು ಮೇವಿಗೆ 1 ಕಿಲೋಗ್ರಾಂನಂತೆ ದಪ್ಪ ಹರಳಿನ ಅಡುಗೆ ಉಪ್ಪನ್ನು ಸೇರಿಸಲಾಗುತ್ತದೆ. ಸೈಲೇಜು ಗುಂಡಿಯನ್ನು ಆರಂಭಿಸಿದ ದಿನವೇ ತುಂಬಿ ಮುಗಿಸಬೇಕು. ಮತ್ತೆ ನಾಳೆಗೆ ಮುಂದುವರಿಸುವಂತಿಲ್ಲ. ಮೇವನ್ನು ಸ್ವಚ್ಛ ಬರಿಗಾಲಲ್ಲಿ ತುಳಿಯುತ್ತಾ ಆಗಾಗ ಬಿಗಿ ಮಾಡುತ್ತಾ ಹೋಗಬೇಕು. ಇದರಿಂದ ಒಳಗಿರುವ ಗಾಳಿ ಹೊರಬರುತ್ತದೆ. ಗುಂಡಿ ಪೂರ್ತಿ ತುಂಬಿದ ಮೇಲೆ ಎಲ್ಲೂ ಎಡೆಬಿಡದಂತೆ ಪ್ಲಾಸ್ಟಿಕ್ ಮುಚ್ಚಿ ಕಲ್ಲು, ಮರಳಿನ ಚೀಲ ಮುಂತಾದ ಭಾರವನ್ನು ಹೇರಿಡಬೇಕು. 20 ಟನ್ ಮೇವಿದ್ದ ಗುಂಡಿಗೆ 5 ಟನ್ನಷ್ಟು ಭಾರ ಹೇರಿದರೆ ಉತ್ತಮ. ಗುಂಡಿ ಮುಚ್ಚಿಟ ಮೇಲೆ ಮಳೆ ನೀರು ಅಥವಾ ಹರಿದು ಬರುವ ನೀರು ಒಳಹೋಗದಂತೆ ನೋಡಿಕೊಳ್ಳಿ. ಇಲಿ ಹೆಗ್ಗಣಗಳು ತೂತು ಕೊರೆದು ಒಳ ಸೇರಬಾರದು. ಇದರಿಂದ ಗಾಳಿಯಾಡುವುದಲ್ಲದೆ ಹುಳುಗಳು ಒಳಸೇರಿ ಸೈಲೇಜು ಹಾಳಾಗುತ್ತದೆ. ಹೀಗೆ ತುಂಬಿಸಿಟ್ಟ ಮೇವು 15 ದಿನಕ್ಕೆ ರಸಮೇವಾಗಿ ಕುರಿಗಳಿಗೆ ತಿನ್ನಿಸಲು ಸಿದ್ಧವಾಗುತ್ತದೆ. ಇದನ್ನು 2 ವರ್ಷಗಳ ಕಾಲ ರಕ್ಷಿಸಿಕೊಳ್ಳಬಹುದು. ಕತ್ತರಿಸುವ ಸೈಜು, ತುಳಿಯುವ ಪ್ರಮಾಣ ಮತ್ತು ಹೇರಿಡುವ ಭಾರ ರಸಮೇವಿನ ಗುಣಮಟ್ಟವನ್ನು ನಿರ್ಧರಿಸುತ್ತವೆ. ಈ ರಸಮೇವು ಆಡು, ಹಸು, ಎಮ್ಮೆಗಳಿಗೂ ಸಮೃದ್ಧ ಮೇವು.
1 ಘನ ಅಡಿ ಗುಂಡಿಯಲ್ಲಿ 12ರಿಂದ 15 ಕಿಲೋಗ್ರಾಂ ಸೈಲೇಜು ಇರುತ್ತದೆ. ಈ ಗುಂಡಿ 30 ಅಡಿ ಉದ್ದ, 6 ಅಡಿ ಅಗಲ ಮತ್ತು 10 ಅಡಿ ಆಳವಿದೆ. ಅಂದರೆ 1800 ಘನ ಅಡಿಗಳು. ಇದರಲ್ಲಿ 25ರಿಂದ 30 ಟನ್ ರಸಮೇವು ತಯಾರಾಗುತ್ತದೆ. ಆಳ 10 ಅಡಿಗಳಿಗಿಂತ ಹೆಚ್ಚಿದರೆ ಮೇವು ಹೊರತೆಗೆಯುವುದು ಕಷ್ಟ. ಮೇವು ಬಳಸುವಾಗ ಮುಚ್ಚಿಗೆ ಮತ್ತು ಭಾರವನ್ನು ಒಮ್ಮೆಲೆ ತೆಗೆಯಬಾರದು. ಬದಲಿಗೆ 2 ಅಡಿ ಉದ್ದ ತೆರೆದು ಪೂರ್ತಿ ಆಳದವರೆಗೆ ಖಾಲಿ ಮಾಡಿದರೆ ಉತ್ತಮ. ಹೀಗೆ ಪೂರ್ತಿ ಹಾಸು ತೆಗೆಯುವುದಾದರೆ ಪುನಃ ಗಾಳಿ ಆಡದಂತೆ ಮುಚ್ಚಿಡುವುದು ಅನಿವಾರ್ಯ. ಸೈಲೇಜು ಮಾಡಲು ಈ ಗೋವಿನ ಜೋಳವಲ್ಲದೆ ಮಳೆಗಾಲದಲ್ಲಿ ಬೆಳೆಯಬಹುದಾದ SSV 73, PVK 01, GD 65-195 ಮತ್ತು GD 65-174 ಮುಂತಾದ ಬಿಳಿ ಜೋಳದ ವಿಧಗಳು ಬಳಕೆಯಲ್ಲಿವೆ. ಇವು ಕೂಡ ಎಕರೆಗೆ 8ರಿಂದ 10 ಟನ್ ಮೇವಿನ ಇಳುವರಿ ಕೊಡಬಲ್ಲವು. ತಳಿ ಯಾವುದಾದರೂ ಕಾಳಿನೊಂದಿಗೆ ಕತ್ತರಿಸಬೇಕು. ಹಸಿ ಮೇವಿನ ಒಟ್ಟು ತೂಕದ 10% 15% ಕಾಳಿರುತ್ತದೆ. ಹಾಗಾಗಿ ಕುರಿಯೊಂದು ದಿನಕ್ಕೆ 2 ಕಿಲೋಗ್ರಾಂ ರಸಮೇವು ತಿಂದರೆ ಕನಿಷ್ಠ 200 ಗ್ರಾಂ ಕಾಳು ಸಿಗುತ್ತದೆ. ಇದೇ ಕಾರಣದಿಂದ ಕೇವಲ ರಸಮೇವು ತಿನ್ನಿಸಿ ಕುರಿಯನ್ನು ಕೊಬ್ಬಿಸಬಹುದು. ಅಲ್ಲದೆ ಜೀವಾಣು ಮಿಶ್ರಣ ಬಳಕೆಯಿಂದ ಅದು ಸುಲಭವಾಗಿ ಜೀರ್ಣವಾಗಿ ಹೆಚ್ಚಿನ ಪೌಷ್ಟಿಕಾಂಶ ಲಭ್ಯವಾಗುತ್ತದೆ. ಬದಲಿಗೆ ಇದೇ ಹಸಿಮೇವನ್ನು ನೇರವಾಗಿ ತಿನ್ನಿಸಿದರೆ ಕುರಿಯ ಬೆಳವಣಿಗೆ ಇಷ್ಟು ಬರಲಾರದು. ರಸಮೇವನ್ನು ಸ್ವಲ್ಪ ಹೆಚ್ಚು ತಿಂದರೂ ತೊಂದರೆಯಾಗದು. ಆದರೆ ಹಸಿಮೇವನ್ನು ಅತಿಯಾಗಿ ತಿಂದರೆ ಕುರಿಗಳಿಗೆ ಅಜೀರ್ಣವಾಗುವುದಿದೆ. ಈ ಗೋವಿನ ಜೋಳ ಎಕರೆಗೆ 15 ಟನ್ ಮೇವಿನ ಇಳುವರಿ ಕೊಡುತ್ತದೆ. ವರ್ಷಕ್ಕೆ 3 ಬೆಳೆ ಮಾಡಿದರೆ 45ರಿಂದ 50 ಟನ್ ಲಭ್ಯ. ಪ್ರತಿ ಕುರಿಗೆ ವರ್ಷಕ್ಕೆ 1 ಟನ್ ರಸಮೇವು ಬೇಕು. ಹಾಗಾಗಿ 1 ಎಕರೆ ಮೇವಿನ ಬೆಳೆಯಿಂದ 40ರಿಂದ 45 ಕುರಿ ಸಾಕಬಹುದು. ಆದರೆ ಹೀಗೆ ಸತತ ಮೇವು ಬೆಳೆಯುವಾಗ ಹೊಲಕ್ಕೆ ಸಾಕಷ್ಟು ಸಾವಯವ ಗೊಬ್ಬರ, ಲಘು ಪೋಷಕಾಂಶ ಒದಗಿಸಲು ಮರೆಯಬಾರದು. ಬೆಳೆ ಪರಿವರ್ತನೆ ಮಾಡಿದರೆ ಇನ್ನೂ ಒಳ್ಳೆಯದು. ರಸಮೇವು ಮಾಡುವ ಮೇವಿನಲ್ಲಿ 60ರಿಂದ 65% ತೇವಾಂಶ ಇರಬೇಕು. ರಸಮೇವಿನಲ್ಲಿ ಅತಿ ಹೆಚ್ಚು ತೇವಾಂಶವಿದ್ದರೆ ಘನ ವಸ್ತುವಿನ ಅಂದರೆ ಡ್ರೈ ಮ್ಯಾಟರ್ ಕಡಿಮೆಯಾಗಿ ಹೊಟ್ಟೆ ತುಂಬಿದಂತಿದ್ದರೂ ಹಸಿವು ನೀಗುವುದಿಲ್ಲ. ರಸಮೇವು ತಯಾರಿಕೆಗೆ ಗೋವಿನ ಜೋಳ ಅತ್ಯುತ್ತಮ. ಆದರೆ ಕಡಿಮೆ ಫಲವತ್ತತೆ ಇರುವಲ್ಲಿ ಮತ್ತು ಹೆಚ್ಚು ಮಳೆಯಾಗುವ ಪ್ರದೇಶದಲ್ಲಿ ಇದು ಚೆನ್ನಾಗಿ ಬರಲಾರದು. ಅಂಥಲ್ಲಿ CO4, AP01, ಗಿನಿ ಮುಂತಾದ ಸುಧಾರಿತ ಮೇವಿನ ಬೆಳೆ ತಳಿಗಳನ್ನು ಬೆಳೆಸಿ ರಸಮೇವು ಮಾಡಬಹುದು ಅಥವಾ ಹಸಿಯಾಗಿ ತಿನ್ನಿಸಬಹುದು. ಇವುಗಳಿಗೆ ಟನ್ನಿಗೆ 1 ಕಿಲೋಗ್ರಾಂ ಬದಲಿಗೆ 2 ಕಿಲೋಗ್ರಾಂ ಬೆಲ್ಲ ಬಳಸಿದರೆ ಉತ್ತಮ ರಸಮೇವು ಸಿಗುತ್ತದೆ. ಇದರೊಂದಿಗೆ ತೆನೆ ಕಾಳು ಇಲ್ಲದ ಕಾರಣ ಕುರಿಗಳಿಗೆ ಹೆಚ್ಚು ಕೈತಿಂಡಿ ಅನಿವಾರ್ಯ. ರಸಮೇವಿನ ಇನ್ನೊಂದು ಅನುಕೂಲವೆಂದರೆ ಒಮ್ಮೆ ದೊಡ್ಡ ಪ್ರಮಾಣದಲ್ಲಿ ತಯಾರಿಸಿಟ್ಟುಕೊಂಡರೆ ದಿನನಿತ್ಯ ಜಂಜಾಟವಿಲ್ಲ. ಪ್ರತಿದಿನ ಹೊಲದಿಂದ ಹಸಿಮೇವು ಕತ್ತರಿಸಿ ಯಂತ್ರದಲ್ಲಿ ಕೊಚ್ಚಿ ತಿನ್ನಿಸಲು ಕೂಲಿಗಳ ಪ್ರಮಾಣ ಹೆಚ್ಚು ಬೇಕು. ರಸಮೇವಿಗಿಂತ ಹಸಿಮೇವಿನಲ್ಲಿ ಪೌಷ್ಟಿಕಾಂಶವೂ ಕಡಿಮೆ. ಅಂದಹಾಗೆ ಕುರಿಗಳಿಗೆ ಕೇವಲ ಹುಲ್ಲುಗಳನ್ನು ಬಳಸಬೇಕೆಂದಿಲ್ಲ. ಹಿಪ್ಪು ನೇರಳೆ, ಗ್ಲಿರಿಸೀಡಿಯಾ, ಸುಬಾಬುಲ್, ಚೊಗಚೆ, ಬೇಲಿ ಮಸಾಲೆಗಳಂಥ ಪ್ರೋಟೀನು ಭರಿತ ಸೊಪ್ಪುಗಳು ಮತ್ತು ಹಲಸು, ಮಾವು ಮುಂತಾದ ಮರಮೇವುಗಳನ್ನು ಕತ್ತರಿಸಿ ತಿನ್ನಿಸಬಹುದು. ಒಂದೇ ಹೊಲದಲ್ಲಿ ಎಡಬಿಡದೆ ಬೆಳೆದ ಮೇವಿನಲ್ಲಿ ಲಘು ಪೋಷಕಾಂಶಗಳ ಕೊರತೆ ಇದ್ದೇ ಇರುತ್ತದೆ. ವಿವಿಧ ಸಸ್ಯವರ್ಗಗಳನ್ನು ಆಗಾಗ ನೀಡುತ್ತಿದ್ದರೆ ರುಚಿಯೂ ಹೆಚ್ಚು, ಪೌಷ್ಟಿಕಾಂಶವೂ ಸರಿಹೊಂದುತ್ತದೆ. ಮತ್ತು ಈ ವರ್ಗದ ಬಹುವಾರ್ಷಿಕ ಗಿಡಗಳು ನೀರಾವರಿ ಇಲ್ಲದೆ ವರ್ಷವಿಡೀ ಮೇವು ಒದಗಿಸಬಲ್ಲವು. ಸಂಪೂರ್ಣ ಕೂಡುಮನೆ ಸಾಕಣೆ ಅಳವಡಿಸಿದರೂ ಸುತ್ತಮುತ್ತ ಚೆನ್ನಾಗಿ ಹುಲ್ಲು, ಕಳೆ, ಬೆಳೆಯುಳಿಕೆಗಳಿದ್ದಾಗ ಮೇಯಿಸಿದರೆ ಒಳ್ಳೆಯದು. ಸಮ್ಮಿಶ್ರ ಜಾತಿಯ ಮೇವು ಕುರಿಗಳಲ್ಲಿ ಉತ್ತಮ ಬೆಳವಣಿಗೆ ತರಬಲ್ಲದು. ಇದೀಗ ಇತರೆ ನಿರ್ವಹಣಾ ಕಾರ್ಯಗಳನ್ನು ನೋಡೋಣ. ಕುರಿ ಮನೆಯನ್ನು ದಿನಕ್ಕೊಮ್ಮೆ ಗುಡಿಸಿ ಸ್ವಚ್ಛಗೊಳಿಸಬೇಕು.
ಹಿಕ್ಕೆ ಮತ್ತು ವ್ಯರ್ಥ ಮೇವನ್ನು ಕುರಿ ಮನೆಯಿಂದ ಸ್ವಲ್ಪ ದೂರ ರಾಶಿ ಹಾಕಬೇಕು. ಹಿಕ್ಕೆ ಗಟ್ಟಿಯಾಗಿರುವುದರಿಂದ ಮತ್ತು ಮೂತ್ರದ ಪ್ರಮಾಣ ಅಲ್ಪವಾದ್ದರಿಂದ ಡೈರಿಯಂತೆ ಕುರಿ ಮನೆ ತೊಳೆಯುವ ಅಗತ್ಯವಿಲ್ಲ. ಇನ್ನು ಕುರಿಗಳು ಹಗಲು ಹೊತ್ತು ಹೊರಗಡೆ ಇದ್ದು ರಾತ್ರಿ ಮತ್ತು ಮಳೆ ಬಂದಾಗ ಒಳ ಬರುವಂತಿದ್ದರೆ ಒಳ್ಳೆಯದು. ಕುರಿಮನೆಯ ನೆಲ ಒಣಗಿರಬೇಕು. ಹುಡಿ ಸುಣ್ಣ 98% ಮತ್ತು ಪುಡಿ ಮಾಡಿದ ಮೈಲುತುತ್ತೆ 2% ಪ್ರಮಾಣದಲ್ಲಿ ಮಿಶ್ರ ಮಾಡಿ ಮಳೆಗಾಲದಲ್ಲಿ 2-3 ಬಾರಿ ಮತ್ತು ಬೇಸಿಗೆಯಲ್ಲಿ 2 ಬಾರಿ ಕುರಿಮನೆ ನೆಲಕ್ಕೆ ಉದುರಿಸಬೇಕು. ಇದರಿಂದ ನೆಲ ಒಣಗಿರುವುದಲ್ಲದೆ ಯಾವುದೇ ರೋಗಾಣುಗಳು ಬೆಳೆಯುವುದಿಲ್ಲ. ಕುರಿ ಕಟ್ಟಿಸುವಾಗ ಒಮ್ಮೆ ಮತ್ತು 15 ದಿನಗಳ ನಂತರ ಮತ್ತೊಮ್ಮೆ ಮೈ ತೊಳೆಸುವ ರೂಢಿ ಇದೆ. ಕುರಿಗಳ ಮೈ ಕೊಳೆಯಾದರೆ ಬೇಸಿಗೆಯಲ್ಲಿ 2-3 ಬಾರಿ ಸ್ನಾನ ಮಾಡಿಸಬಹುದು. ಆದರೆ ಜೂನ್ನಿಂದ ಡಿಸೆಂಬರ್ವರೆಗೆ ಸ್ನಾನ ಬೇಡ. ಶೀತವಾದರೆ ಆರೋಗ್ಯ ಹದಗೆಡುತ್ತದೆ. ಕುರಿಗಳಿಗೆ ಉಣ್ಣೆ ಸಾಕಷ್ಟಿರುವುದರಿಂದ ಕೊಳೆ ಚರ್ಮಕ್ಕೆ ತಗುಲುವುದು ಕಡಿಮೆ. ಇನ್ನು ಮೈ ಮೇಲೆ ಚಿಗಟ, ಹೇನು, ಉಣ್ಣೆಗಳಾದರೆ ನೀರಿನ ಟಾಕಿಗೆ ಸೂಕ್ತ ರಾಸಾಯನಿಕ ಹಾಕಿ ಕುರಿಗಳನ್ನು ಅದ್ದಿ ತೆಗೆಯಬೇಕು. ಅಥವಾ ಮೈಗೆ ಸಿಂಪಡಣೆ ಕೂಡ ಕೊಡಬಹುದು. ಬದಲಿಗೆ ಐವರ್ಮೆಕ್ಟಿನ್ನಂಥ ಚುಚ್ಚುಮದ್ದನ್ನು ಕೂಡ ಕೊಡಬಹುದು. ವರ್ಷಕ್ಕೊಮ್ಮೆ ಉಣ್ಣೆ ಕತ್ತರಿಸುವುದು ಅನಿವಾರ್ಯ. ಅದರಿಂದ ಲಾಭವಿಲ್ಲದಿದ್ದರೂ ಕುರಿಯ ಆರೋಗ್ಯದ ದೃಷ್ಟಿಯಿಂದ ಇದು ಅವಶ್ಯಕ. ಉತ್ತಮ ಟಗರುಗಳಿಗೆ ಭಾರೀ ಬೆಲೆ ಬೇಡಿಕೆ ಇರುವುದರಿಂದ ಕ್ಯಾಸ್ಟ್ರೇಷನ್ ಅಂದರೆ ಬೀಜ ತೆಗೆಯುವ ಪ್ರಮಾಣ ಕಡಿಮೆ. ಆದರೆ ಇನ್ನುಳಿದ ಟಗರುಗಳಿಗೆ 6 ತಿಂಗಳೊಳಗೆ ಬೀಜ ತೆಗೆದರೆ ಒಳ್ಳೆಯದು. ಇದರಿಂದ ಬೆಳವಣಿಗೆ ಮತ್ತು ಮಾಂಸದ ಗುಣಮಟ್ಟ ಉತ್ತಮವಾಗುತ್ತದೆ. ಕೂಡು ಮನೆಯಲ್ಲಿ ಕುರಿಗಳ ಗೊರಸು ಕಾಲಕ್ರಮೇಣ ಈ ರೀತಿ ತೆಳ್ಳಗೆ ಅಡ್ಡಡ್ಡ ಬೆಳೆಯುತ್ತದೆ. ಇದರಿಂದಾಗಿ ನಡೆದಾಡುವಾಗ ಕಿರಿಕಿರಿಯಾಗುತ್ತದೆ. ಇದನ್ನು ಹೀಗೆ ಅಡಿಕೆ ಕತ್ತರಿ ಅಥವಾ ಸಿಕೇಚರ್ನಿಂದ ಕತ್ತರಿಸಿ ಸರಿ ಮಾಡಬೇಕು. ಹಾಗೆಂದು ಅತಿಯಾಗಿ ಆಳಕ್ಕೆ ಕತ್ತರಿಸಿದರೆ ರಕ್ತ ಬರಬಹುದು. ಈ ಕ್ರಮಕ್ಕೆ ಹೂಫ್ ಟ್ರಿಮ್ಮಿಂಗ್ ಎನ್ನುತ್ತಾರೆ. ಕುರಿಗಳು ಹೆಚ್ಚು ನೀರನ್ನು ಕುಡಿಯುವುದಿಲ್ಲ. ಮಳೆಗಾಲದಲ್ಲಂತೂ ರಸಮೇವು ತಿಂದರೆ ಅತೀ ಕಡಿಮೆ ನೀರು ಸಾಕು. ಆದರೆ ಬೇಸಿಗೆಯಲ್ಲಿ ಪ್ರತಿ ಕುರಿಗೆ ದಿನಕ್ಕೆ 4-5 ಲೀಟರ್ ನೀರು ಬೇಕು. ಅಂಗಳದಲ್ಲಿ ಟಬ್ನಲ್ಲಿ ಅಥವಾ ಕಾಲುವೆಯಲ್ಲಿ ಸ್ವಚ್ಛ ಕುಡಿಯುವ ನೀರು ಒದಗಿಸಬೇಕು. ಕುರಿ ಹಿಕ್ಕೆ ದನದ ಗೊಬ್ಬರಕ್ಕಿಂತ ಹೆಚ್ಚು ಸತ್ವಯುತ. ಇದಕ್ಕೆ ಉತ್ತಮ ಬೇಡಿಕೆ, ಬೆಲೆ ಇದೆ. ಕುರಿ ಗೊಬ್ಬರದಲ್ಲಿ ಸಾರಜನಕ 1.93%, ರಂಜಕ 1.3% ಮತ್ತು ಪೊಟ್ಯಾಷ್ 2.31%. ಬಯಲು ಸೀಮೆಯಲ್ಲಿ ಹೊಲದಲ್ಲಿ ಒಮ್ಮೆ ಕುರಿ ನಿಲ್ಲಿಸಿದರೆ 2 ವರ್ಷ ಉತ್ತಮ ಬೆಳೆ ಬರುತ್ತದೆ. ಕುರಿ ಫಾರಂನಲ್ಲಿ ಸಂಗ್ರಹವಾದ ಗೊಬ್ಬರವನ್ನು ಮೇವಿನ ಬೆಳೆಗೆ ಅಥವಾ ಇನ್ನಿತರ ಬೆಳೆಗಳಿಗೆ ಬಳಸಬಹುದು. ಇನ್ನು ಮಾರುವವರಾದರೆ ಒಂದು ಟ್ರ್ಯಾಕ್ಟರ್ ಲೋಡಿಗೆ ಕನಿಷ್ಠ 2,000 ರೂಪಾಯಿ ಬೆಲೆ ಇದೆ. ಇದೀಗ ಕುರಿಗಳ ರೋಗ ರುಜಿನಗಳ ಕುರಿತು ತಿಳಿಯೋಣ. ಮೊದಲಿಗೆ ಹೊಟ್ಟೆಯೊಳಗಣ ಪರಾವಲಂಬಿ ಜೀವಿಗಳು ಅಂದರೆ ಎಂಡೋ ಪ್ಯಾರಾಸೈಟ್ಸ್. ಇತರೆ ಪ್ರಾಣಿಗಳಂತೆ ಕುರಿಗಳಲ್ಲೂ ದುಂಡು ಜಂತು, ಲಾಡಿ ಹುಳು, ಕಾರಲ ಹುಳು ಮುಂತಾದವು ಸಾಮಾನ್ಯ. ಅದರಲ್ಲೂ ಹೊರ ಮೇಯುವ ಕುರಿಗಳಲ್ಲಿ ಈ ಸಮಸ್ಯೆ ಹೆಚ್ಚು. ಇವು ಅತಿಯಾದರೆ ರಕ್ತ ಹೀರಿ ಕುರಿ ಸೊರಗುತ್ತದೆ. ಮಿತಿ ಮೀರಿದರೆ ಮರಿಗಳು ಸಾಯಲೂಬಹುದು. ಹಾಗಾಗಿ ಯಶಸ್ವಿ ಕುರಿ ಸಾಕಣೆಯಲ್ಲಿ ಜಂತು ನಿವಾರಣೆ ಅಥವಾ ಡಿವರ್ಮಿಂಗ್ ತುಂಬಾ ಮಹತ್ವ. ಮರಿಗೆ 20-30 ದಿನಗಳ ಹಂತದಲ್ಲಿ ಮೊದಲ ಬಾರಿಗೆ ಜಂತುನಾಶಕ ಔಷಧಿ ಹಾಕಬೇಕು. ನಂತರ 2-2.5 ತಿಂಗಳಿಗೆ ಅಂದರೆ 10 ಕಿಲೋಗ್ರಾಂ ದೇಹ ತೂಕವಿದ್ದಾಗ ಜಂತು ನಿವಾರಣೆ ಕೈಗೊಳ್ಳಿ. ಕೂಡು ಮನೆ ಸಾಕಣೆಯ ವಯಸ್ಕ ಕುರಿಗಳಿಗೆ ಆಗಸ್ಟ್-ಸೆಪ್ಟೆಂಬರ್ನಲ್ಲಿ ಒಮ್ಮೆ, ನಂತರ ಮತ್ತೆರಡು ಬಾರಿ, ಹೀಗೆ ವರ್ಷಕ್ಕೆ 3 ಬಾರಿ ಜಂತುನಾಶಕ ಔಷಧಿಯನ್ನು ತಪ್ಪದೆ ಕೊಡಬೇಕು. ಹೊರ ಮೇಯಿಸುವ ಕುರಿಗಳಿಗೆ ವರ್ಷಕ್ಕೆ 5 ಬಾರಿ ಜಂತು ನಿವಾರಣೆ ಅಗತ್ಯ. ಈ ಔಷಧಗಳಲ್ಲಿ ಹಲವು ಬಗೆ ಮತ್ತು ಬ್ರ್ಯಾಂಡ್ಗಳಿರುವುದರಿಂದ ಮತ್ತು ದೇಹದ ತೂಕ ಆಧರಿಸಿ ಪ್ರಮಾಣ ನಿರ್ಧಾರಿತವಾಗುವುದರಿಂದ ತಜ್ಞ ಪಶುವೈದ್ಯರ ಸಲಹೆ ಪಡೆಯುವುದೊಳಿತು. ಈ ಮಾತು
ಇತರೆ ರೋಗ ರುಜಿನಗಳಿಗೂ ಅನ್ವಯಿಸುತ್ತದೆ. ಇನ್ನು ಹೊರ ಪರಾವಲಂಬಿ ಜೀವಿಗಳು ರಕ್ತ ಹೀರುವುದರೊಂದಿಗೆ ಹಲವು ಆರೋಗ್ಯ ಸಮಸ್ಯೆಗಳಿಗೂ ಕಾರಣವಾಗುತ್ತವೆ. ಅವುಗಳ ನಿಯಂತ್ರಣಕ್ಕೆ ಔಷಧ ದ್ರಾವಣದಲ್ಲಿ ಅದ್ದುವುದು, ಸಿಂಪಡಣೆ ಅಥವಾ ಚುಚ್ಚುಮದ್ದು ಕ್ರಮ ಅನುಸರಿಸಬೇಕು. ನಾವು ನೀಡುವ ಮೇವಿನ ಸದ್ಬಳಕೆಗೆ ಜಂತು ನಿವಾರಣೆ ಅತ್ಯಗತ್ಯ. ಕರುಳುಬೇನೆ. ಕುರಿಗಳ ಮಾರಕ ರೋಗಗಳಲ್ಲಿ ಈ ಕರುಳುಬೇನೆ ಅಥವಾ ಇಟಿ ಅಂದರೆ ಎಂಟಿರೋಟಾಕ್ಸಿಮಿಯಾ ಇದು ತುಂಬ ಮಹತ್ವದ್ದು. ಹೆಚ್ಚು ತೇವಾಂಶವಿರುವ ಮೇವನ್ನು ಅತಿಯಾಗಿ ತಿಂದಾಗ, ಆಹಾರ ಅಥವಾ ವಾತಾವರಣ ತಕ್ಷಣ ಬದಲಾದಾಗ ಈ ಸಮಸ್ಯೆ ಕಂಡುಬರುತ್ತದೆ. ಮಳೆಗಾಲದಲ್ಲಿ ಇಟಿ ಸಾಧ್ಯತೆ ಹೆಚ್ಚು. ಸೊಂಪಾಗಿ ಬೆಳೆದ ಆರೋಗ್ಯವಂತ ಕುರಿಗೆ ಇಟಿ ಹೆಚ್ಚಾಗಿ ಬಾಧಿಸುತ್ತದೆ. ಕರುಳಿನಲ್ಲಿ ಸತ್ವಯುತ ಆಹಾರ ಅಧಿಕವಾದಾಗ ಕ್ಲಾಸ್ಟ್ರಿಡಿಯಂ ಎಂಬ ಬ್ಯಾಕ್ಟೀರಿಯಾ ಶೀಘ್ರವಾಗಿ ವೃದ್ಧಿಯಾಗುತ್ತದೆ. ಅದರ ವಿಷದಿಂದ ಕುರಿ ಸಾಯುತ್ತದೆ. ಹಲ್ಲು ಕಡಿಯುವುದು, ತಲೆ ಒಂದು ಕಡೆ ತಿರುಗಿಸುವುದು, ಕೆಲವೊಮ್ಮೆ ಬೇಧಿ, ತ್ರಾಣವಿಲ್ಲದೆ ಬಿದ್ದು ಒದ್ದಾಡುವುದು, ಒಮ್ಮೆಲೆ ಸುತ್ತ ತಿರುಗಿ ಬಿದ್ದು ಸಾಯುವುದು ಮುಂತಾದವು ಇಟಿಯ ಲಕ್ಷಣಗಳು. ಸಮಸ್ಯೆ ತೀವ್ರವಾಗಿದ್ದರೆ ಚಿಕಿತ್ಸೆಗೆ ಸಮಯವಿರುವುದಿಲ್ಲ. ಈ ಸಮಸ್ಯೆ ಬಾರದಂತೆ ತಡೆಯಲು ಮರಿಗಳಿಗೆ 2.5 ತಿಂಗಳಿಗೆ ಇಟಿ ಲಸಿಕೆ ಹಾಕಿಸಿ. ಮತ್ತೆ 17ರಿಂದ 30 ದಿನಗಳಲ್ಲಿ ಇನ್ನೊಮ್ಮೆ ಕೊಡಿ. ವಯಸ್ಕ ಕುರಿಗಳಿಗೆ ಮಾರ್ಚ್ ಮತ್ತು ಸೆಪ್ಟೆಂಬರ್ ಹೀಗೆ ವರ್ಷಕ್ಕೆ 2 ಬಾರಿ ಇಟಿ ಲಸಿಕೆಯನ್ನು ತಪ್ಪದೆ ಹಾಕಿಸಬೇಕು. ಗಂಟಲು ಬೇನೆ ಅಥವಾ HS ಇದು ಕೂಡ ಬ್ಯಾಕ್ಟೀರಿಯಾದಿಂದ ಬರುವ ಸಾಂಕ್ರಾಮಿಕ ರೋಗ. ಕಲುಷಿತ ನೀರು, ಆಹಾರ ಸೇವನೆ ಮತ್ತು ರೋಗಗ್ರಸ್ತ ಕುರಿಗಳ ಸಂಪರ್ಕದಿಂದ ಕುರಿ ಗುಂಪಿನಲ್ಲಿ ರೋಗ ಹರಡುತ್ತದೆ. ಜ್ವರ, ಉಸಿರಾಟದ ತೊಂದರೆ, ಮೇವು ತಿನ್ನದಿರುವುದು, ಬೇಧಿ ಅಥವಾ ರಕ್ತ ಮಿಶ್ರಿತ ಬೇಧಿ, ಗರ್ಭಸ್ಥ ಕುರಿ ಕಂದು ಹಾಕುವುದು ಮುಂತಾದವು ಈ ರೋಗದ ಲಕ್ಷಣಗಳು. ಇದು ತುಂಬ ಅಪಾಯಕಾರಿ ರೋಗವಾಗಿದ್ದು ಕುರಿ ಆಹಾರ ತಿನ್ನದೆ 2-3 ದಿನಗಳಲ್ಲಿ ಸಾಯುತ್ತದೆ. ಈ ರೋಗ ಮಳೆಗಾಲದ ಆರ್ದ್ರ ವಾತಾವರಣದಲ್ಲಿ ಹೆಚ್ಚಾಗಿದ್ದು ನಮ್ಮ ಅರಿವಿಗೆ ಬರುವುದು ಮತ್ತು ಚಿಕಿತ್ಸೆ ಕಷ್ಟಕರ. ಈ ರೋಗ ಬರದಂತೆ ತಡೆಯಲು ಮರಿಗಳಿಗೆ 2.5-3 ತಿಂಗಳ ವಯಸ್ಸಿಗೆ ಲಸಿಕೆ ಹಾಕಿ 17ರಿಂದ 30 ದಿನಕ್ಕೆ ಮತ್ತೊಮ್ಮೆ ಹಾಕಿದರೆ ಒಳ್ಳೆಯದು. ವಯಸ್ಕ ಕುರಿಗಳಿಗೆ ಜೂನ್ ಜುಲೈನಲ್ಲಿ ಒಮ್ಮೆ ಮತ್ತು 6 ತಿಂಗಳ ನಂತರ ಇನ್ನೊಮ್ಮೆ HS ಲಸಿಕೆ ಹಾಕಬೇಕು. ಹಿರೇಬೇನೆ ಅಥವಾ PPR ಇದು ಎಲ್ಲ ಋತುವಿನಲ್ಲೂ ಕಂಡುಬರುವ ಸಾಂಕ್ರಾಮಿಕ ವೈರಸ್ ಕಾಯಿಲೆ. ಅತಿಯಾದ ಜ್ವರ, ಕಣ್ಣು ಕೆಂಪಾಗಿ ನೀರು ಸೋರುವುದು, ಬಾಯಲ್ಲಿ ಹುಣ್ಣಾಗಿ ಜೊಲ್ಲು ಸುರಿಸುವುದು, ಮೇವು ತಿನ್ನದೆ ನಿಶ್ಶಕ್ತಿ, ಮೂಗಿನಲ್ಲಿ ಬಿಳಿಪಟ್ಟೆ, ಚುಳ್ಳೆನ್ನುವ ಬೇಧಿ ಮುಂತಾದವು PPR ರೋಗದ ಲಕ್ಷಣಗಳು. ಈ ರೋಗ ಬಾರದಂತೆ ತಡೆಯಲು ಮರಿಗಳಿಗೆ 2-3 ತಿಂಗಳುಗಳ ಹಂತದಲ್ಲಿ PPR ಲಸಿಕೆಯನ್ನು ಹಾಕಿಸಿ. ವಯಸ್ಕ ಕುರಿಗಳಿಗೆ ಡಿಸೆಂಬರ್-ಜನವರಿಯಲ್ಲಿ ಒಮ್ಮೆ ಲಸಿಕೆ ಹಾಕಿಸಿದರೆ ಸಾಕು. ಕುರಿ ಸಿಡುಬು ಅಥವಾ ಶೀಪ್ ಪಾಕ್ಸ್ ಇದು ಕೂಡ ವೈರಾಣುವಿನಿಂದ ಬರುವ ಅಪಾಯಕಾರಿ ಸಾಂಕ್ರಾಮಿಕ ರೋಗ. ಈ ರೋಗಾಣು ಗಾಳಿ, ಚರ್ಮದ ಬೊಬ್ಬೆ ಹಾಗೂ ರೋಗಪೀಡಿತ ಕುರಿಗಳ ಸಂಪರ್ಕದಿಂದ ಹರಡುತ್ತದೆ. ಆರಂಭದಲ್ಲಿ ಜ್ವರ ಮತ್ತು ಕಣ್ಣಲ್ಲಿ ನೀರು ಸೋರುವುದು ಕಂಡುಬರುತ್ತದೆ. ನಂತರ ಬಾಲದ ಬುಡ, ಕಣ್ಣಿನ ಸುತ್ತ, ಕೆಚ್ಚಲು ಮತ್ತು ತೊಡೆ ಚರ್ಮದ ಮೇಲೆ ಬೊಕ್ಕೆಗಳು ಕಾಣಿಸಿಕೊಳ್ಳುತ್ತವೆ. ಆಮೇಲೆ ಈ ಬೊಕ್ಕೆಗಳು ಹುಣ್ಣಾಗಿ ಮಾರ್ಪಾಡಾಗುತ್ತವೆ. ಪುಪ್ಪುಸ ಹಾಗೂ ಶ್ವಾಸನಾಳದಲ್ಲಿ ಬೊಕ್ಕೆಗಳಾದರೆ ಕೆಮ್ಮು ಕಾಣಿಸಿಕೊಳ್ಳುತ್ತದೆ. ಮರಿಗಳಲ್ಲಿ ಈ ರೋಗ ಹೆಚ್ಚು. ರೋಗಗ್ರಸ್ತ ಮಂದೆಯಲ್ಲಿ ಅರ್ಧಕ್ಕರ್ಧ ಕುರಿಗಳು ಸಾವನ್ನಪ್ಪುತ್ತವೆ. ಈ ರೋಗ ಬರದಂತೆ ತಡೆಯಲು ಮರಿಗಳಿಗೆ 4-5 ತಿಂಗಳ ಹಂತದಲ್ಲಿ ಕುರಿ ಸಿಡುಬು ಲಸಿಕೆ ಹಾಕಿಸಿ. ತುಂಬಾ ಚಿಕ್ಕ ಮರಿಗಳಿಗೆ ಬೇಡ. ವಯಸ್ಕ ಕುರಿಗಳಿಗೆ ವರ್ಷಕ್ಕೊಮ್ಮೆ ಲಸಿಕೆ ಹಾಕಿಸಿದರೆ ಸಾಕು.
ನೀಲಿ ನಾಲಿಗೆ ರೋಗ ಅಥವಾ ಬ್ಲೂ ಟಂಗ್ ಡಿಸೀಸ್. ಇದು ಕೂಡ ವೈರಸ್ ರೋಗವಾಗಿದ್ದು ಕ್ಯೂಲಿಯಾಯಿಡ್ಸ್ ಕುರುಡು ನೊಣಗಳಿಂದ ಹರಡಲ್ಪಡುತ್ತವೆ. ಮಳೆಗಾಲದಲ್ಲಿ ಮತ್ತು ಜೌಗು ಪ್ರದೇಶದಲ್ಲಿ ಈ ರೋಗದ ಸಮಸ್ಯೆ ಹೆಚ್ಚು. ಜ್ವರ, ತುಟಿ, ಗದ್ದ, ಕಿವಿಗಳಲ್ಲಿ ಊತ, ಜೊಲ್ಲು ಸುರಿಸುವುದು, ನಾಲಿಗೆಯಲ್ಲಿ ನೀಲಿ ಬಣ್ಣ, ಕಾಲು ಕುಂಟುವುದು, ಉಣ್ಣೆ ಉದುರುವುದು ಮುಂತಾದವು ಈ ರೋಗದ ಲಕ್ಷಣಗಳು. ಮರಿಗಳು ಮೇವು ತಿನ್ನಲಾಗದೆ ಮತ್ತು ಇತರೆ ಸೋಂಕುಗಳಿಂದ ಸಾಯುತ್ತವೆ. ಈ ರೋಗಕ್ಕೆ ಇತ್ತೀಚೆಗೆ ಪ್ರಾಯೋಗಿಕ ಲಸಿಕೆ ಬಂದಿದ್ದು ಯಶಸ್ಸು ಕಾಣುತ್ತಿದೆ. ಈ ಲಸಿಕೆಯನ್ನು ಜುಲೈ-ಆಗಸ್ಟಿನಲ್ಲಿ ಒಮ್ಮೆ ಕೊಟ್ಟರೆ ಸಾಕಾಗುತ್ತದೆ. ಕಾಲುಬಾಯಿ ಬೇನೆ ಅಥವಾ ಎಫ್ಎಂಡಿ ರೋಗವು ಕುರಿಗಳಲ್ಲಿ ತುಂಬಾ ಅಪರೂಪ. ಅದರಲ್ಲೂ ಕೂಡು ಸಾಕಣೆ ಕುರಿಗಳಲ್ಲಿ ಎಫ್ಎಂಡಿ ಸಮಸ್ಯೆ ಇಲ್ಲವೆನ್ನಬಹುದು. ಇದು ಕೂಡ ವೈರಸ್ಸಿನಿಂದ ಬರುವ ಸಾಂಕ್ರಾಮಿಕ ರೋಗ. ರೋಗಪೀಡಿತ ಕುರಿಯ ಸಂಪರ್ಕ, ಜೊಲ್ಲು, ಸಿಂಬಳ ಅಥವಾ ರೋಗಾಣು ಕಲುಷಿತ ಮೇವಿನ ಮೂಲಕ ಇದು ಹರಡುತ್ತದೆ. ಜ್ವರ, ಜೊಲ್ಲು ಸುರಿಸುವುದು, ಬಾಯಲ್ಲಿ ಮತ್ತು ಗೊರಸಿನ ಮಧ್ಯೆ ಹುಣ್ಣುಗಳು ಕಾಣಿಸಿಕೊಳ್ಳುತ್ತವೆ. ಕುರಿ ನೋವಿನಿಂದ ಕುಂಟುತ್ತದೆ. ರೋಗಪೀಡಿತ ಪ್ರದೇಶದಲ್ಲಿ ಮತ್ತು ದನ ಕರುಗಳಲ್ಲಿ ಈ ರೋಗ ಕಂಡುಬಂದಾಗ ಕುರಿಗಳನ್ನು ಅವುಗಳಿಂದ ದೂರವಿರಿಸಬೇಕು. ರೋಗಬಾಧಿತ ಪ್ರದೇಶಗಳಲ್ಲಿ ಕುರಿಗಳಿಗೆ ವರ್ಷಕ್ಕೆರಡು ಬಾರಿ ಕಾಲುಬಾಯಿ ಬೇನೆಯ ಲಸಿಕೆ ಹಾಕಿಸಬೇಕು. ಕುರಿಗಳಲ್ಲಿ ಕಾಲು ಕೊಳೆ ಅಥವಾ ಫುಟ್ ರಾಟ್ ಇನ್ನೊಂದು ದೊಡ್ಡ ಸಮಸ್ಯೆ. ಉಷ್ಣತೆ 30 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೆಚ್ಚಿದ್ದು, ಆರ್ದ್ರತೆ ಅಧಿಕವಿದ್ದಾಗ, ಅಂದರೆ ಮಳೆಗಾಲದಲ್ಲಿ ಈ ಸಮಸ್ಯೆ ಹೆಚ್ಚು. ಮಣ್ಣಿನಲ್ಲಿ ಸಗಣಿ, ಹಿಕ್ಕೆ ಮಿಶ್ರವಾಗಿ ಕೊಚ್ಚೆಯಾಗಿದ್ದು ಅಲ್ಲಿ ಕುರಿಗಳು ಅಡ್ಡಾಡಿದರೆ ಕಾಲು ಕೊಳೆ ನಿಶ್ಚಿತ. ಗೊರಸಿನ ಮಧ್ಯೆ ಕೀವು ತುಂಬಿಕೊಂಡು ವಿಪರೀತ ನೋವಿನಿಂದ ಕುರಿ ತೊಂದರೆ ಪಡುತ್ತದೆ. ತೆರೆದ ಗಾಯವಾಗಿ ನೊಣ ಮೊಟ್ಟೆ ಇಟ್ಟು ಹುಳು ಕಾಣಿಸಿಕೊಳ್ಳಬಹುದು. ದುರ್ಮಾಂಸ ಬೆಳೆದು ಬಾವು ಕಾಣಿಸಿಕೊಂಡು ಕೊನೆಗೆ ಗೊರಸು ಕಳಚಿ ಬೀಳಲೂಬಹುದು. ಒಂದು ಕುರಿ ಮಂದೆಯಲ್ಲಿ ಒಮ್ಮೆ ಕಾಲು ಕೊಳೆ ಕಾಣಿಸಿಕೊಂಡರೆ ಪ್ರತಿ ವರ್ಷ ಸೂಕ್ತ ವಾತಾವರಣ ಸಿಕ್ಕಾಗ ಮತ್ತೆ ಕಾಣಿಸಿಕೊಳ್ಳುತ್ತದೆ. ಕಾಲು ಕೊಳೆ ಕಂಡುಬಂದ ಕುರಿಗಳಿಗೆ ಸ್ಟ್ರೆಪ್ಟೋಪೆನ್ಸಿಲಿನ್ ಅಥವಾ ಇನ್ನಾವುದೋ ಸೂಕ್ತ ಜೀವನಿರೋಧಕ ಚುಚ್ಚುಮದ್ದನ್ನು ಕೊಡಿ. ಸಮಸ್ಯೆ ಬರದಂತೆ ತಡೆಯಲು ಕುರಿ ಮನೆ ಒಳಗೆ ಮತ್ತು ಹೊರಗೆ ಸ್ವಚ್ಛತೆಯನ್ನು ಕಾಪಾಡಿ. ವರ್ಷಕ್ಕೆ 2-3 ಬಾರಿ ನೆಲಕ್ಕೆ ಸುಣ್ಣ ಮತ್ತು ಮೈಲುತುತ್ತೆಯ ಮಿಶ್ರಣವನ್ನು ಉದುರಿಸಿ. ಅಲ್ಲದೆ ಮಳೆಗಾಲದಲ್ಲಿ ಒಮ್ಮೆ ಫಾರ್ಮಲಿನ್ ಸಿಂಪಡಣೆ ಕೈಗೊಂಡರೆ ಉತ್ತಮ. ಅಂಗಳದಲ್ಲಿ ಕೊಚ್ಚೆಯಾಗದಂತೆ ನೋಡಿಕೊಂಡರೆ ಕೂಡುಮನೆ ಕುರಿ ಸಾಕಣೆಯಲ್ಲಿ ಕಾಲು ಕೊಳೆ ಸಮಸ್ಯೆ ಇಲ್ಲ. ಅಂದಹಾಗೆ ಈ ಎಲ್ಲಾ ರೋಗಗಳ ಲಸಿಕೆಗಳನ್ನು ಒಮ್ಮೆಗೆ ಕೊಡಲಾಗದು. ತಿಂಗಳಿಗೆ ಹೆಚ್ಚೆಂದರೆ 1 ಲಸಿಕೆ ಹಾಕಬಹುದು. ಲಸಿಕೆ ಕಾರ್ಯಕ್ರಮದ ಯೋಜನೆ ತಯಾರಿಸಿಕೊಂಡು ನಿರ್ವಹಿಸಬೇಕು. ಮರಿಗಳಿಗೆ ಸರಿಯಾದ ಹಂತದಲ್ಲಿ ಲಸಿಕೆ ಹಾಕಿ ಮುಂದೆ ವಯಸ್ಕ ಕುರಿಗಳ ಲಸಿಕೆ ಯೋಜನೆಗೆ ಹೊಂದಿಸಬೇಕು. ಆಗ ಸ್ವಲ್ಪ ಬೇಗ ಹಾಕಿದರೂ ತೊಂದರೆಯಿಲ್ಲ. ಈ ಎಲ್ಲ ಲಸಿಕೆಗಳನ್ನು ಸರಕಾರಿ ಪಶುವೈದ್ಯರು ಉಚಿತವಾಗಿ ಹಾಕುವ ವ್ಯವಸ್ಥೆ ಇದೆ. ಕುರಿ ಹಿಕ್ಕೆಗಳನ್ನು ಪ್ರಯೋಗಾಲಯಗಳಲ್ಲಿ ಪರೀಕ್ಷಿಸಿದರೆ ಜಂತು ಪ್ರಮಾಣವನ್ನು ಅರಿಯಬಹುದು. ರಕ್ತ ಪರೀಕ್ಷೆಯ ಮೂಲಕ ವಿವಿಧ ಆರೋಗ್ಯ ಸಮಸ್ಯೆಗಳನ್ನು ಅರ್ಥೈಸಿಕೊಳ್ಳಬಹುದು. ಇನ್ನು ಆಗಾಗ ಮೇವು, ರಸಮೇವುಗಳನ್ನು ಪರೀಕ್ಷಿಸಿ ಗುಣಮಟ್ಟ ಖಚಿತಪಡಿಸಿಕೊಂಡರೆ ಒಳ್ಳೆಯದು. ಬೆಂಗಳೂರಿನ ಆಡುಗೋಡಿಯಲ್ಲಿರುವ ರಾಷ್ಟ್ರೀಯ ಪಶು ಪೋಷಣೆ ಮತ್ತು ಶರೀರ ಕ್ರಿಯಾ ವಿಜ್ಞಾನ ಸಂಸ್ಥೆ, ಕೃಷಿ ವಿಶ್ವವಿದ್ಯಾಲಯಗಳ ಪ್ರಯೋಗಾಲಯಗಳು, ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಮುಂತಾದೆಡೆ ಈ ಎಲ್ಲ ಪರೀಕ್ಷೆಗಳನ್ನು ರೈತರಿಗೆ ಉಚಿತವಾಗಿ ಮಾಡಿಕೊಡಲಾಗುತ್ತದೆ. ಈ ಪ್ರಯೋಗಾಲಯ ಕೇವಲ ಕುರಿ ಆಡುಗಳಿಗೆ ಸೀಮಿತವಲ್ಲ. ಈ ವ್ಯವಸ್ಥೆಯನ್ನು ಎಲ್ಲ ಸಾಕು ಪ್ರಾಣಿಗಳಿಗೆ ಬಳಸಿಕೊಳ್ಳಬಹುದು. ಕುರಿಗಳಿಗೆ ವಿಮೆ ಅಥವಾ ಇನ್ಶೂರೆನ್ಸ್ ಮಾಡಬಹುದು. ಪ್ರೀಮಿಯಂ ದರ ಕುರಿಯ ಮಾರುಕಟ್ಟೆ ಮೌಲ್ಯದ 5% ಇದೆ. ಇದಕ್ಕೆ ಸರಕಾರಿ ಪಶುವೈದ್ಯರಿಂದ
ಪ್ರಮಾಣಪತ್ರ ಅಗತ್ಯ. ವಿಮೆ ಮಾಡಿದ ಕುರಿಗಳಿಗೆ ಗುರುತಿನ ಬಿಲ್ಲೆ ಹಾಕಬೇಕು. ಕುರಿ ಸತ್ತರೆ ವಿಮೆ ಕಂಪನಿಯ ಪ್ರತಿನಿಧಿ ಸ್ಥಳ ಪರಿಶೀಲನೆಗೆ ಬರುವವರೆಗೆ ಅಥವಾ ಕುರಿ ಸತ್ತು 12 ತಾಸುಗಳ ಕಾಲ ಕಾಯುವುದು ಕಡ್ಡಾಯ. ದುಬಾರಿ ಬೆಲೆಯ ಇಂಥ ಕುರಿಗಳಿಗೆ ವಿಮೆ ಮಾಡಿಸುವುದು ಕ್ಷೇಮ. ಕುರಿಗಳ ವಯಸ್ಸು ತಿಳಿಯಲು ಒಂದು ಸರಳ ವಿಧಾನವಿದೆ. ಹುಟ್ಟಿ 1 ವಾರಕ್ಕೆ ಹಾಲು ಹಲ್ಲುಗಳು ಬರುತ್ತವೆ. ನಂತರ ನಿರ್ದಿಷ್ಟ ವಯಸ್ಸಿಗೆ ಅವುಗಳ ಜಾಗದಲ್ಲಿ ಶಾಶ್ವತ ಹಲ್ಲುಗಳು ಮೂಡುತ್ತವೆ. ಇವುಗಳನ್ನು ಎಣಿಸಿ ಕುರಿಯ ವಯಸ್ಸು ಅಂದಾಜಿಸಬಹುದು. ಇವು ಹಾಲು ಹಲ್ಲುಗಳು, ಅಂದರೆ ಈ ಕುರಿಯ ವಯಸ್ಸು 1 ವರ್ಷಕ್ಕಿಂತ ಕಡಿಮೆ. ಈ ಕುರಿಗೆ 2 ಶಾಶ್ವತ ಹಲ್ಲುಗಳು ಮೂಡಿವೆ. 12ರಿಂದ 14 ತಿಂಗಳ ವಯಸ್ಸಿಗೆ 2 ಹಲ್ಲಿಗೆ ಬರುತ್ತದೆ. ಇನ್ನು 20 ತಿಂಗಳಿಗೆ 4 ಶಾಶ್ವತ ಹಲ್ಲುಗಳು ಮೂಡುತ್ತವೆ. ನೋಡಿ, ಈ ಕುರಿ 4 ಹಲ್ಲಿನ ವಯಸ್ಸಿನದು. 24 ತಿಂಗಳಿಗೆಲ್ಲ 6 ಹಲ್ಲುಗಳು ಬಂದಿರುತ್ತವೆ. ಈ ಕುರಿ 6 ಹಲ್ಲಿನ ಹಂತದಲ್ಲಿದೆ. ಇನ್ನು 36 ತಿಂಗಳಿಗೆ, ಅಂದರೆ 3 ವರ್ಷಕ್ಕೆ 8 ಶಾಶ್ವತ ಹಲ್ಲುಗಳು ಬರುತ್ತವೆ. ಇಲ್ಲಿ ನೋಡಿ, ಈ ಕುರಿ 8 ಹಲ್ಲುಗಳನ್ನು ಹೊಂದಿದೆ. ರೈತರ ಭಾಷೆಯಲ್ಲಿ ಕುರಿ ಬಾಯಿಗೂಡಿದೆ ಎನ್ನಲಾಗುತ್ತದೆ. ಅಂದರೆ ಬೆಳವಣಿಗೆ ಪೂರ್ತಿಯಾಗಿದೆ ಎಂದರ್ಥ. ಇನ್ನು ಕುರಿಗೆ 7 ವರ್ಷ ತುಂಬಿದ ಮೇಲೆ ನಿಧಾನವಾಗಿ ಹಲ್ಲುಗಳು ಸವೆಯಲಾರಂಭಿಸುತ್ತವೆ. ಹೀಗೆ ಬಾಯಿ ತೆರೆದು ಹಲ್ಲು ಎಣಿಸಿ ವಯಸ್ಸು ಅಂದಾಜಿಸುವ ಕ್ರಮ ಅನಾದಿಯಿಂದ ರೂಢಿಯಲ್ಲಿದೆ, ಮತ್ತಿದು ನಂಬಿಕಾರ್ಹವೂ ಹೌದು. ವಿದೇಶಗಳಲ್ಲಿ ಮಾಂಸಕ್ಕೆ ಮತ್ತು ಉಣ್ಣೆಗೆ ಪ್ರತ್ಯೇಕ ತಳಿಗಳಿವೆ. ನಮ್ಮಲ್ಲಿ ಹಾಗಿಲ್ಲ. ಮಾಂಸದ ಗುಣಮಟ್ಟದ ಬಗ್ಗೆ ರೈತರು ಕಾಳಜಿ ಹೊಂದಿಲ್ಲ. ತಮಗೆ ಹಣದ ಅಗತ್ಯವಿದ್ದಾಗ ಕುರಿ ಮಾರುತ್ತಾರೆ. ವಯಸ್ಸಾದ ಕುರಿಯ ಮಾಂಸದಲ್ಲಿ ನಾರಿನಂಶ ಹೆಚ್ಚು, ರುಚಿ ಕಡಿಮೆ. ಹಾಗಾಗಿ ಬೆಲೆಯೂ ಕಡಿಮೆ. ಕುರಿ 2 ಹಲ್ಲು ಮಾಡಿದಾಗ ಅಥವಾ ಹಾಲು ಹಲ್ಲಿನಲ್ಲಿರುವಾಗ ಉತ್ಕೃಷ್ಟ ಮಾಂಸ ಸಿಗುತ್ತದೆ. ನಮ್ಮ ದೇಶದಲ್ಲಿ ಮಾಂಸದ ವ್ಯವಸ್ಥಿತ ವರ್ಗೀಕರಣ ಇನ್ನೂ ರೂಢಿಗೆ ಬಂದಿಲ್ಲ. ಕುರಿಯನ್ನು 12ರಿಂದ 14 ತಿಂಗಳುಗಳಿಗೆ ಮಾರಿದರೆ ಲಾಭ ಜಾಸ್ತಿ. ನಂತರ ಅದರ ಬೆಳವಣಿಗೆಯ ಗತಿ ಇಳಿಮುಖವಾಗುತ್ತದೆ. ಬಹುತೇಕ ಕುರಿಯ ಮಾರಾಟ ಸಂತೆಯಲ್ಲೇ ನಡೆಯುತ್ತದೆ. ಇನ್ನು ಮಧ್ಯವರ್ತಿಗಳು ರೈತರಿಂದ ನೇರವಾಗಿ ಖರೀದಿಸಿ ಸಂತೆಯಲ್ಲಿ ಅಥವಾ ಮಟನ್ ಅಂಗಡಿಗಳಿಗೆ ಮಾರುತ್ತಾರೆ. ಕುರಿಯ ತಳಿ, ವಯಸ್ಸು, ಮಾಂಸದ ಪ್ರಮಾಣ, ಗ್ರಾಹಕನ ಖಾಯಸ್ಸು ಅವಲಂಬಿಸಿ ದರ ನಿಗದಿಯಾಗುತ್ತದೆ. ನಮ್ಮಲ್ಲಿ ಕುರಿ ಆಡುಗಳಿಗೆ ವ್ಯವಸ್ಥಿತ ಮಾರುಕಟ್ಟೆ ಇನ್ನೂ ಬೆಳೆದು ಬಂದಿಲ್ಲ. ಇವುಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಸಾಯಿಖಾನೆಗಳು ಇಲ್ಲ. ಹೊರದೇಶಗಳಿಂದ ಕುರಿ ಮಾಂಸದ ಆಮದು ಕೂಡ ಅಷ್ಟಾಗಿ ಇಲ್ಲ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಕುರಿ ಮಾಂಸಕ್ಕೆ ಬೇಡಿಕೆ, ಬೆಲೆ ಹೆಚ್ಚು. ದೇಶದ ಇನ್ನೆಲ್ಲ ರಾಜ್ಯಗಳಲ್ಲಿ ಆಡಿಗೆ ಪ್ರಥಮ ಪ್ರಾಶಸ್ತ್ಯ. ನಮ್ಮಲ್ಲಿನ ಕುರಿಗಳ ಸರಾಸರಿ ಮಾಂಸದ ಇಳುವರಿ, ಅಂದರೆ ಡ್ರೆಸ್ಟ್ ಮೀಟ್ ಪ್ರಮಾಣ 45% 50%. ಕೂಡುಮನೆ ಸಾಕಣೆಯಲ್ಲಿ ಬೆಳೆಸಿದ ರಾಂಬುಲೆ ತಳಿ ಸಂವರ್ಧನೆಗೆ ಬಳಸುವ ಮೊದಲು 60% 65% ಮಾಂಸದ ಇಳುವರಿ ನೀಡಬಲ್ಲದು. ಇವುಗಳಲ್ಲಿ ಕನಿಷ್ಠ ಶಕ್ತಿ ವ್ಯಯ ಮತ್ತು ಕರುಳಿನ ಗಾತ್ರ ಕಡಿಮೆ ಇರುವುದರಿಂದ ಮಾಂಸದ ಇಳುವರಿ ಹೆಚ್ಚು. ವಯಸ್ಸಾದ ಕುರಿ, ವರ್ಷಗಳ ಕಾಲ ಸಂವರ್ಧನೆಗೆ ಬಳಸಿದ ಟಗರು ಮತ್ತು ಮರಿ ಹಾಕಿದ ತಾಯಿ ಕುರಿಗಳಲ್ಲಿ ದೇಹದ ಗಾತ್ರ ದೊಡ್ಡದಿದ್ದರೂ ಮಾಂಸದ ಇಳುವರಿ ಕಡಿಮೆ. ಕುರಿಯ ಮಾಂಸಕ್ಕೆ ಉತ್ತಮ ಬೇಡಿಕೆ ಇದೆ. ಮುಸ್ಲಿಮರ ಹಬ್ಬದ ದಿನಗಳಲ್ಲಂತೂ ಕುಬ್ಬಿದ ಕುರಿ ಟಗರುಗಳಿಗೆ ಎಲ್ಲಿಲ್ಲದ ಬೇಡಿಕೆ. ಮಟನ್ನಿನ ಅರ್ಧ ಬೆಲೆ ಜೀವಂತ ಕುರಿಗೆ ಸಿಗುತ್ತದೆ. ಅಂದರೆ ಮಟನ್ ಬೆಲೆ ಕಿಲೋಗ್ರಾಂಗೆ 250 ರೂಪಾಯಿ ಇದ್ದರೆ ಕುರಿಗೆ ಕಿಲೋಗ್ರಾಂಗೆ ಕನಿಷ್ಠ 125 ರೂಪಾಯಿ ಸಿಗುತ್ತದೆ. ಕೂಡುಮನೆ ಸಾಕಣೆಯಲ್ಲಿ ರಾಂಬುಲೆಯಂಥ ಉತ್ತಮ ತಳಿಯ ಕುರಿ 10ರಿಂದ 12 ತಿಂಗಳಿಗೆ 40ರಿಂದ 50 ಕಿಲೋಗ್ರಾಂ ಬೆಳೆಯುತ್ತದೆ. ಅದು ಕನಿಷ್ಠ 6ರಿಂದ 7 ಸಾವಿರಕ್ಕೆ ಮಾರುತ್ತದೆ.
1 ಕಿಲೋಗ್ರಾಂ ಸೈಲೇಜು ತಯಾರಿಗೆ 1 ರೂಪಾಯಿ ಖರ್ಚಾಗುತ್ತದೆ. ದಿನಕ್ಕೆ 1 ಕುರಿಗೆ 2 ಕಿಲೋಗ್ರಾಂ ರಸಮೇವು ಬೇಕು. ಹಾಗಾಗಿ ಸೈಲೇಜು ಖರ್ಚು ದಿನಕ್ಕೆ 2 ರೂಪಾಯಿಗಳು. ಜೊತೆಗೆ 50 ಗ್ರಾಂ ಕೈತಿಂಡಿ ಕೊಟ್ಟರೆ ಅದರ ಖರ್ಚು 50 ಪೈಸೆ. ಇನ್ನು ಕೂಲಿ, ವಿದ್ಯುತ್ತು, ಔಷಧ, ಖನಿಜ ಮಿಶ್ರಣ ಇತ್ಯಾದಿ ಖರ್ಚು ದಿನಕ್ಕೆ ಪ್ರತಿ ಕುರಿಗೆ ಹೆಚ್ಚೆಂದರೆ 1.5 ರೂಪಾಯಿಗಳು. ಅಂದರೆ ಕುರಿಯೊಂದಕ್ಕೆ ದಿನಕ್ಕೆ 4 ರೂಪಾಯಿ ಖರ್ಚಾಗುತ್ತದೆ. ಹಾಗಾಗಿ ವರ್ಷಕ್ಕೆ ಕುರಿಯೊಂದಕ್ಕೆ 1500 ರೂಪಾಯಿ ಬೇಕು. ಕೂಡು ಮನೆ ವಿಧಾನದಲ್ಲಿ 1 ವರ್ಷ ಬೆಳೆಸಿದ ಕುರಿ ಕನಿಷ್ಠ 5 ರಿಂದ 6 ಸಾವಿರ ರೂಪಾಯಿ ಬೆಲೆ ಬಾಳುತ್ತದೆ. ಹೀಗೆ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಕುರಿ ಸಾಕಣೆ ಮಾಡಿದರೆ ಆಕರ್ಷಕ ಆದಾಯ ಸಾಧ್ಯ. ಕೂಡು ಮನೆ ಪದ್ಧತಿ ಅಳವಡಿಸಿ ಸೈಲೇಜು ತಿನ್ನಿಸಿದಾಗ ದಿನನಿತ್ಯ 8-10 ಜನ 1000 ಕುರಿಗಳನ್ನು ನಿರ್ವಹಿಸಬಹುದು. ಅಂದರೆ ಹೈನುಗಾರಿಕೆಗಿಂತ ಕಡಿಮೆ ಕೂಲಿ ಸಾಕು. ಇಂದು ಕೆಲಸಗಾರರ ಕೊರತೆ ಕೃಷಿಕರನ್ನು ಇನ್ನಿಲ್ಲದಂತೆ ಕಾಡುತ್ತಿದೆ. ಜೊತೆಗೆ ಬೆಲೆ ಏರಿಳಿತ, ಅತಿವೃಷ್ಟಿ, ಅನಾವೃಷ್ಟಿಗಳ ಬರೆ ಬೇರೆ. ಹಾಗೆಂದು ಎಲ್ಲರೂ ಕೃಷಿ ತೊರೆದು ನೌಕರಿ ಮಾಡಲಾಗದು. ಬದಲಿಗೆ ಕಡಿಮೆ ಕೂಲಿ ಶ್ರಮ ಬೇಡುವ, ನಿಶ್ಚಿತ ಬೇಡಿಕೆ ಬೆಲೆ ಇರುವ, ತನ್ಮೂಲಕ ಹೆಚ್ಚಿನ ಲಾಭ ತರುವ ಪರ್ಯಾಯ ಉದ್ಯೋಗ ರೈತರ ಇಂದಿನ ಅವಶ್ಯಕತೆ. ಹೈನುಗಾರಿಕೆ ಪರವಾಗಿಲ್ಲ ಎನ್ನುವಂತಿದ್ದರೂ ದಿನಕ್ಕೆ2 ಬಾರಿ ಹಾಲು ಹಿಂಡಿ ಮಾರುವುದು ಮತ್ತು ಆರಂಭಿಕ ಹಣ ಹೂಡಿಕೆ ಕಷ್ಟ. ಹಾಗಾಗಿ ಆಡು ಕುರಿ ಸಾಕಣೆ ಒಂದು ಉತ್ತಮ ಪರ್ಯಾಯವಾಗಬಲ್ಲದು. ಸುಧಾರಿತ ತಳಿಯೊಂದಿಗೆ ವ್ಯವಸ್ಥಿತ ವೈಜ್ಞಾನಿಕ ನಿರ್ವಹಣಾ ಪದ್ಧತಿ ಅನುಸರಿಸಿದರೆ ಕೋಳಿ ಉದ್ಯಮದಂತೆ ವ್ಯಾಪಕವಾಗಿ ಬೆಳೆಯುವ ಎಲ್ಲಾ ಸಾಧ್ಯತೆ ಆಡು ಕುರಿ ಸಾಕಣೆಗಿದೆ. ಸದ್ಯೋ ಭವಿಷ್ಯದಲ್ಲಿ ನಮ್ಮ ರೈತರು ಈ ಸದವಕಾಶವನ್ನು ಬಳಸಿಕೊಳ್ಳುವರೆಂದು ನಿರೀಕ್ಷಿಸೋಣವೇ? ಈ ಕೃಷಿ ಚಲನಚಿತ್ರದ ಪ್ರಾಯೋಜಕರು ರತ್ನಗಿರಿ ಇಂಪೆಕ್ಸ್ ಪ್ರೈವೇಟ್ ಲಿಮಿಟೆಡ್, ಓಲಿಯೋಮ್ಯಾಕ್ ಮತ್ತು ಅಗ್ರಿಮೇಟ್ ಕೃಷಿ ಉಪಕರಣಗಳ ವಿತರಕರು.